ಐ ಥಿಂಕ್ ಫಸ್ಟ್ ಟೈಮ್ ಮೀಟಿಂಗ್ ಜಾಯಿನ್ ಆಗ್ತಾ ಇರೋರು ಯಾರಾದ್ರೂ ಇದೀರಾ ಮೀಟಿಂಗ್ ಅಲ್ಲಿ ಥಮ್ಸ್ ಅಪ್ ರೈಸ್ ಮಾಡಿ. ಮೆಂಬರ್ಸ್, ಡೈರೆಕ್ಟರ್ಸ್, ಮ್ಯಾನೇಜರ್ಸ್ ಅಂಡ್ ಟೀಮ್ ಲೀಡರ್ಸ್. ಓಕೆ, ಫೈನ್. ಸೊ ಲಾಸ್ಟ್ 2 to 3 days ಮೀಟಿಂಗ್ ಯಾರಾದ್ರೂ ಮಿಸ್ ಮಾಡ್ಕೊಂಡಿರೋರು ಮೀಟಿಂಗ್ ಅಲ್ಲಿ? ಆಕ್ಚುಲಿ ನಾನು ನಿನ್ನೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಬಗ್ಗೆ ಮೀಟಿಂಗ್ ತಗೊಳ್ಳೋದಕ್ಕೆ ಡಿಸ್ಕಸ್ ಮಾಡಿದ್ದೆ, ಬಟ್ ಮೋಸ್ಟ್ ಆಫ್ ದೆಮ್ ಆರ್ ದೇ ಆರ್ ನಾಟ್ ಕಮ್ ಅಪ್ ವಿತ್ ಎನಿ ಅಬ್ಜೆಕ್ಷನ್ಸ್ ಬಿಕಾಸ್ everything is going good, but still we should understand the depth of this counseling activity. Without understanding counseling activity, we cannot implement or execute proper 100% ಅಂತ ಹೇಳ್ಬೋದು. ಸೊ ಜೊತೆಗೆ like without understanding the concept also we cannot execute 100%. So that is the reason it's all learning pace. Okay, ಅಂದ್ರೆ ಒಂದು ಪ್ರಾಸೆಸ್. ಸೊ ಪ್ರಾಸೆಸ್ ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಆಟೋಮೆಟಿಕ್ ರಿಸಲ್ಟ್ ಬರುತ್ತೆ. ವೆರಿ ಸಿಂಪಲ್, ಕನೆಕ್ಟಿಂಗ್ more number of people in any business. Let's say for an example, ಒಂದು ಸ್ಕೂಲ್ ಆಗಿರ್ಬೋದು, ಒಂದು ಕಾಲೇಜ್ ಆಗಿರ್ಬೋದು. ಓಕೆ, ಸೊ ಇವತ್ತು ಏನು ಮೇಜರ್ ಆಗಿ ಐ ಥಿಂಕ್ ಟೆಲಿಕಾಲಿಂಗ್ ಅಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಐ ಥಿಂಕ್ ಎಲ್ಲ ಟೆಲಿಕಾಲಿಂಗ್ ಆಕ್ಟಿವಿಟೀಸ್ ಎಲ್ಲ ಮಾಡಿದಿರಿ. ಮೀಟಿಂಗ್ ಅಲ್ಲಿ ಇರೋರು ಟೆಲಿಕಾಲಿಂಗ್ ಮೇಲೆ ಫೋಕಸ್ ಮಾಡಿದಿರಾ? ಓಕೆ, ಎಸ್. ಈ ಟೆಲಿಕಾಲಿಂಗ್ ಅಲ್ಲಿ ಯೂಶಲಿ ನೀವು ಇವಾಗ ಫೋಕಸ್ ಮಾಡಿದಿರಿ ನಮ್ದು PIL ಪ್ರೋಗ್ರಾಮ್, ಕರೆಕ್ಟ್? ಸೊ PIL ಪ್ರೋಗ್ರಾಮ್ ಅಲ್ಲಿ ನಾವು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಕ್ಲಾಸಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಜಸ್ಟ್ ಅ ಮೂಮೆಂಟ್. ಸೊ ಏನಾಗುತ್ತೆ, ಬೇಸಿಕಲಿ ಇವನ್ ಟೆಲಿಕಾಲಿಂಗ್ ಅಂತ ಬಂದಾಗ ಡೆಫಿನೆಟ್ಲಿ ನಂಬರ್ ಆಫ್ ಪೀಪಲ್, ನಂಬರ್ ಆಫ್ ಕನೆಕ್ಟಿವಿಟೀಸ್ ಮೋರ್ ಆಗ್ಬೇಕು. ಅದರಲ್ಲಿ ಪ್ರಾಸ್ಪೆಕ್ಟ್ ಐಡೆಂಟಿಫಿಕೇಶನ್ ಆಗಿರ್ಬೋದು, ಜೊತೆಗೆ ಪ್ರಾಪರ್ ಕೆರಿಯರ್ ಕೌನ್ಸಿಲಿಂಗ್ ಆಕ್ಟಿವಿಟೀಸ್ ಮೇಲೆ ಮೇಜರ್ ಆಗಿ ಫೋಕಸ್ ಮಾಡ್ಬೇಕಾಗತ್ತೆ. ಸೊ ಅದರಲ್ಲಿ ಎಜುಕೇಶನ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಇವತ್ತು ಸೊ ನೀವು ಯಾವುದೇ ಒಂದು ಇನ್ಸ್ಟಿಟ್ಯೂಷನ್, ಇವನ್ 10 years, 20 years, ಇವನ್ 50 years ಓಲ್ಡ್ ಇನ್ಸ್ಟಿಟ್ಯೂಷನ್ಸ್ ಕೂಡ ಅಡ್ಮಿಷನ್ ಎನ್ರೋಲ್ಮೆಂಟ್ ಅಂತ ಬಂದ್ರೆ ಅವ್ರಿಗೆ ಆದಂತ ಡಿಫಿಕಲ್ಟೀಸ್, ಚಾಲೆಂಜಸ್ ನ ಅವ್ರು ಫೇಸ್ ಮಾಡೇ ಮಾಡ್ತಾರೆ 100%. ಓಕೆ, ಬಟ್ ಇವನ್ ತೋ ದೇ ಆರ್ ಹ್ಯಾವಿಂಗ್ ಆಫ್ಲೈನ್ ಇನ್ಫ್ರಾಸ್ಟ್ರಕ್ಚರ್ ಇದ್ದು ಆಫ್ಲೈನ್ ನಲ್ಲೂ ಕೂಡ ಇವತ್ತು ಸಾಕಷ್ಟು ಅಡ್ಮಿಷನ್ ಎನ್ರೋಲ್ಮೆಂಟ್ಸ್ ಅಂತ ಬಂದಾಗ ಅವ್ರಿಗೆ ಮಾರ್ಕೆಟಿಂಗ್ ಮಾಡೋದಾಗಿರ್ಬೋದು, ನೀವೆಲ್ಲ ನೋಡಿರ್ತೀರಿ. ಓಕೆ, ಸೊ ಇವನ್ ಬ್ಯಾಂಗ್ಳೂರ್ ಅಂತ ಮೆಟ್ರೋಪಾಲಿಟನ್ ಸಿಟೀಸ್ ಗಳಲ್ಲಿ ಕೂಡ, ಅಥವಾ ನೀವಿರೋ ಜಾಗಗಳಲ್ಲಿ, ಓಕೆ, ಸೊ ನೀವೆಲ್ಲ ಇವಾಗ ಎಕ್ಸಾಂಪಲ್ ಇವಾಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು, ತಾಲೂಕು ಅಥವಾ ವಿಲೇಜ್ ಏರಿಯಾಗಳಲ್ಲಿ ಎಲ್ಲ ಅಬ್ಸರ್ವ್ ಮಾಡಿರ್ತೀರ. ಇವೆಂತೋ ಅವ್ರಿಗೆ ಒಂದು ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಇದ್ದು, ಒಂದು ಸ್ಕೂಲ್ ಕ್ಯಾಂಪಸ್ ಇದ್ದು, ಅಡಿಷನಲಿ ಅವರು ಮಾರ್ಕೆಟಿಂಗ್ ಮೇಲೆ ಫೋಕಸ್ ಮಾಡ್ತಾರೆ. ಅಂದ್ರೆ ಫ್ಲೆಕ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಬ್ಯಾನರ್ಸ್ ಆಗಿರ್ಬೋದು, ಟಿವಿ ಅಡ್ವರ್ಟೈಸ್ಮೆಂಟ್ಸ್, ಮೀಡಿಯಾ, ಪ್ಯಾಂಪ್ಲೆಟ್ಸ್. ಸೊ ಅದು ಮಾಡದೇ ಇರೋ ಇನ್ಸ್ಟಿಟ್ಯೂಷನ್ ಯಾವ್ದಾದ್ರು ಇದೆನಾ ನಿಮ್ ಏರಿಯಾದಲ್ಲಿ? ಇವೆಂತೋ ಅದು ಒಂದು ನಾರ್ಮಲ್ ಸ್ಟೇಟ್ ಬೋರ್ಡ್ ಸ್ಕೂಲ್ ಇಂದ ಹಿಡಿದು ಇಂಟರ್ನ್ಯಾಷನಲ್ ICSE ಸ್ಕೂಲ್ ವರ್ಗು ಮಾರ್ಕೆಟಿಂಗ್ ಪ್ಯಾಂಪ್ಲೆಟ್ ಮಾಡದೇ ಇರೋ, ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಟ್ ಮಾಡದೇ ಇರೋ, ಅಂದ್ರೆ ಒಂದು ಮಾರ್ಕೆಟಿಂಗ್ ಪ್ರಮೋಷನ್ ಮಾಡದೇ ಇರತಕ್ಕಂತ ಸ್ಕೂಲ್ಸ್, ಕಾಲೇಜಸ್ ಯಾವ್ದಾದ್ರು ಇದೆನಾ?
ನೋ ರೈಟ್, ಆಲ್ಮೋಸ್ಟ್ ಪ್ರತಿ ಒಂದು ಬಿಸ್ನೆಸ್ಗೂ ಕೂಡ ಮಾರ್ಕೆಟಿಂಗ್ ವೆರಿ ಇಂಪಾರ್ಟೆಂಟ್. ವೆದರ್ ಇಟ್ ಈಸ್ ನೀವು ವೆದರ್ ಇಟ್ ಈಸ್ ಓಲ್ಡರ್ ಒನ್, ನೀವಾಗ ಬ್ಯಾಂಗ್ಳೂರ್ ಅಂತ ಮೆಟ್ರೋಪಾಲಿಟನ್ ಸಿಟೀಸ್ ಆಗಿರ್ಬೋದು, ಅದರ್ ಎನಿ ಸಿಟೀಸ್ ಗಳಲ್ಲಿ ನೀವು ಹೋಲ್ಡಿಂಗ್ಸ್ ಎಲ್ಲ ನೋಡಿರ್ತೀರಾ. ಎಸ್ಪೆಷಲಿ ಕಾಲೇಜಸ್, PU ಕಾಲೇಜ್ ಅಂತ ಬಂದ್ರೆ ದೊಡ್ಡ ದೊಡ್ಡ ಹೋಲ್ಡಿಂಗ್ಸ್ ಎಲ್ಲ ಹಾಕಿರ್ತಾರೆ. ಅದರಲ್ಲಿ 50-100 ಜನ ಮಕ್ಕಳದು ಫೋಟೋಗಳು ಹಾಕಿರ್ತಾರೆ, ಅದರಲ್ಲಿ ಅವ್ರ ಪರ್ಸೆಂಟೇಜ್ ಹಾಕಿರ್ತಾರೆ, ಮಾರ್ಕ್ಸ್ ಹಾಕಿರ್ತಾರೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂಡ್ ಮಾರ್ಕೆಟಿಂಗ್. ಓಕೆ, ಸೊ ಇದೆಲ್ಲ ಯಾಕೆ ಮಾಡ್ತಾರೆ? ಡೆಫಿನೆಟ್ಲಿ ಇದು ಇವನ್ ಅವ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಇದೆ, ಫ್ಯಾಕಲ್ಟಿ ಇದೆ, ಮೋರ್ ದನ್ 25-30 ಇಯರ್ಸ್ ಲೆಜೆಸಿ ಇರುತ್ತೆ. ಆದ್ರೂ ಕೂಡ ಯಾಕೆ ಅವರು ಮಾರ್ಕೆಟಿಂಗ್ ಮಾಡ್ತಾರೆ, ಪ್ರಮೋಷನ್ ಮಾಡ್ತಾರೆ? ಡೆಫಿನೆಟ್ಲಿ ರೀಚ್ ಆಗೋದಕ್ಕೆ. ಕರೆಕ್ಟ್. ಸೊ ಎಷ್ಟು ಜನಕ್ಕೆ ನಾವು ರೀಚ್ ಆಗ್ತೀವಿ ಅಷ್ಟು ನಾವು ಪಬ್ಲಿಕ್ ಆಗ್ತೀವಿ. ಕರೆಕ್ಟ್. ಸೊ ಹಾಗಾಗಿ ನನ್ ಪಾಯಿಂಟ್ ಇಷ್ಟೇ, ಏನ್ ಹೇಳಕ್ ಬಂದೆ ಅಂದ್ರೆ ಡೆಫಿನೆಟ್ಲಿ ಎಷ್ಟು ಮೋರ್ ವಿಸಿಬಿಲಿಟಿ ಇರುತ್ತೆ, ಎಷ್ಟು ಮೋರ್ ನಂಬರ್ ಆಫ್ ಕನೆಕ್ಟಿವಿಟಿ ಇರುತ್ತೆ, ಎಷ್ಟು ನಮ್ಗೆ ರಿಸಲ್ಟ್ ಕೂಡ ಔಟ್ಪುಟ್ ಸಿಗುತ್ತೆ. ಓಕೆ, ಸೊ ಮತ್ತೆ ಇವಾಗ ಸಪೋಸ್ ಅವರಿಗೆ ಚಾಲೆಂಜಸ್ ಇಲ್ವಾ? ಸೊ ಎಷ್ಟ್ ಜನ ಇದರಲ್ಲಿ ಮೀಟಿಂಗ್ ಅಲ್ಲಿ ಇರೋರು ಒಂದು ಸ್ಕೂಲು ಅಥವಾ ಕಾಲೇಜ್ ಅಡ್ಮಿಷನ್ ಎನ್ರೋಲ್ಮೆಂಟ್ ಆಕ್ಟಿವಿಟೀಸ್ ಅಲ್ಲಿ ಪ್ರೀವಿಯಸ್ಲಿ ವರ್ಕ್ ಮಾಡಿದೀರಾ? ಐದರ್ ಟೆಲಿಕಾಲಿಂಗ್, ಐದರ್ ಡೈರೆಕ್ಟ್ ಹೋಮ್ ವಿಸಿಟ್ಸ್. ಸುಮಯ್ಯ, ಕೋಸರ್, ಅಂಕಿತಾ, ಸುಧಾ, ಐ ಥಿಂಕ್ ಯಾರಾದ್ರೂ ಸ್ಕೂಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋರು ಮಾತ್ರ ಥಮ್ಸ್ ಅಪ್ ಮಾಡಿ. ಸ್ಕೂಲ್ ಆರ್ ಇನ್ಸ್ಟಿಟ್ಯೂಷನಲ್ ಅಡ್ಮಿಷನ್. ಸುಮಯ್ಯ, ನೀವು ಅಡ್ಮಿಷನ್ ಎನ್ರೋಲ್ಮೆಂಟ್ಸ್ ಮೇಲೆ ಫೋಕಸ್ ಮಾಡಿದ್ರಿ, ಆಕ್ಟಿವಿಟೀಸ್ ವರ್ಕ್ ಮಾಡಿದಿರಾ? ಅನ್ಮ್ಯೂಟ್ ಮಾಡಿ. ಹಾ ಸರ್, ಎಸ್. ಓಕೆ, ಸೊ ಯಾವ್ದು ಸ್ಕೂಲ್ ನೀವು ವರ್ಕ್ ಮಾಡಿದ್ದು ಸುಮಯ್ಯ? ಯಾವ ರೀಜನ್? ಈ ಸ್ಕೂಲ್ ನೇ ಸರ್ ಖಾಲಿ ಟೆಲಿಕಾಲಿಂಗ್ ತಾರೆ. ನಮ್ಮ ಮನೇಲಿ ರೀಸನ್ಸ್ ಗಳು ಸೇಮ್ ಇರುತ್ತೆ, ಬಟ್ ಅದ್ರ ಜೊತೆಗೆ ಲೊಕೇಶನ್ ಕೂಡ ತುಂಬಾ ಚಾಲೆಂಜಸ್ ಗಳಿರುತ್ತೆ. ಅಂದ್ರೆ ನೀವು ಒಂದು ಸ್ಪೆಸಿಫಿಕ್ ರೀಜನ್ ಅಲ್ಲಿ ಮಾತ್ರ ಕೆಲಸ ಮಾಡ್ಬೇಕಾಗತ್ತೆ. ಸೊ ನಮ್ಮಲ್ಲಿ ಆ ಬೌಂಡ್ರಿ ಏನಿದೆ, ಆ ಸ್ಪೆಸಿಫಿಕ್ ರೀಜನ್ ಮೇಲೆ ಕೆಲಸ ಮಾಡೋದಕ್ಕಿಂತ ಇಟ್ಸ್ ಲೈಕ್ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಕನೆಕ್ಟಿವಿಟಿ ವಿ ಕ್ಯಾನ್ ಎಕ್ಸ್ಪೆಕ್ಟ್, ವಿ ಕ್ಯಾನ್ ಬಿಲ್ಡ್. ಓಕೆ, ಸೊ ಹಾಗಾಗಿ ಅವರ್ ಪ್ಲಾಟ್ಫಾರ್ಮ್ ನ ಯಾವ ರೀತಿ ನಾವು ಸ್ಮಾರ್ಟ್ ಆಗಿ ಪ್ರೋಗ್ರಾಮ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರೆ, ಇವೆನ್ ನಾವು ಯಾವುದೇ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂತ ಸ್ಟೂಡೆಂಟ್ಗೂ ಕೂಡ ನಮ್ಮ ಅಪ್ಲಿಕೇಶನ್ ವಿಯಾ ಕ್ಲಾಸಸ್ ನ ಇಂಟ್ರೊಡ್ಯೂಸ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಕರೆಕ್ಟ್. ಜೊತೆಗೆ ಆ ಕ್ಲಾಸಸ್ ನ ಬಿಲ್ಡ್ ಮಾಡೋದಿದೆ ಅಲ್ಲ, ಅದರಿಂದ ಇರ್ತಕ್ಕಂತ ಎಫರ್ಟ್, ಟೀಮ್ ವರ್ಕ್, ಇದು ಒಂದು ದಿನದಲ್ಲಿ ಆಗಿದ್ದಲ್ಲ. ಸುಮಾರು ಆಲ್ಮೋಸ್ಟ್ ಈ ತರದ ಕಂಟೆಂಟ್ ಎಲ್ಲಾ ಸಿಲೆಬಸ್ ರೆಡಿ ಆಗೋದಕ್ಕೆ ಮೋರ್ ದನ್ 5 to 10 years ಅಪ್ರಾಕ್ಸಿಮೇಟ್ಲಿ, ಆಲ್ಮೋಸ್ಟ್ ಒಂದು 8ರಿಂದ 10 ವರ್ಷ ಟೈಮ್ ಹಾಕಿರೋದಕ್ಕೇನೆ ಇವತ್ತು ನಮ್ಗೆ ಸಿಲೆಬಸ್ ಎಲ್ಲ ಸಿಗ್ತಾ ಇದೆ. ಅಪ್ಲಿಕೇಶನ್ ಸಿಲೆಬಸ್ ನ ಕ್ರಿಯೇಟ್ ಮಾಡೋದು ಕೂಡ ಅದು ಒಂದು ಲಿಮಿಟೆಡ್ ಟೈಮ್ ಅಲ್ಲಿ ಮಾಡುವಂತ ವಿಷಯ ಅಲ್ಲ. ಯಾಕಂದ್ರೆ ಒಂದು ನೀವು ಎಕ್ಸಾಂಪಲ್ ಯಾವ ರೀತಿ ಹೇಳ್ಬೋದಂದ್ರೆ, ಈಗ ಹೇಗೆ ಒಂದು ಮೂವಿ ಎಕ್ಸಾಂಪಲ್, ನೀವು ಒಂದು 3 hours ಮೂವಿ ನಾವು ಥಿಯೇಟರ್ ಅಲ್ಲಿ ನೋಡ್ತಕ್ಕಂತ ಒಂದು 3 ಗಂಟೆಯ ಸಿನಿಮಾ, ಅದನ್ನ ನಾವು ಡೈರೆಕ್ಷನ್ ಮತ್ತೆ ಟೋಟಲ್ ಪ್ರೊಡಕ್ಷನ್ ಎಲ್ಲ ಕಂಪ್ಲೀಟ್ ಮಾಡಿ ಒಂದು ಸ್ಕ್ರೀನ್ ಮೇಲೆ ಬರೋದಕ್ಕೆ ಯಾವ ರೀತಿ ಟೈಮ್ ಕಡಿಮೆ ಅಂದ್ರೆ, ಇವತ್ತು ಒಂದು ಬಿಗ್ ಸ್ಕ್ರೀನ್ ಮೂವಿ ನಾವು ರಿಲೀಸ್ ಮಾಡ್ಬೇಕಂದ್ರೆ ನಮ್ಗೆ ಕಡಿಮೆ ಅಂದ್ರೂ 1 ವರ್ಷ ಟೈಮ್ ಬೇಕು. ಒಂದು ಸ್ಟೋರಿನ ಒಂದು ಸ್ಕ್ರೀನ್ ಮೇಲೆ ತರೋದಕ್ಕೆ 1 ವರ್ಷ ಒಂದು ಟೀಮ್ ಅಂದ್ರೆ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ ಆಗಿರ್ಬೋದು, ಆಕ್ಟರ್ಸ್, ಓಕೆ, ಸಾಂಗ್, ಇದೆಲ್ಲ ಸೇರಿ ಒಂದು ಕಡಿಮೆ ಅಂದ್ರೂ 3 ಗಂಟೆ ಮೂವಿ ನಾವು ರಿಲೀಸ್ ಮಾಡಕ್ಕೆ 1 ವರ್ಷ ಮಿನಿಮಮ್ ಎಫರ್ಟ್ ಆಗ್ತದೆ. ಅದೇ ರೀತಿ ನಮ್ದು ನರ್ಸರಿಯಿಂದ PUC ವರ್ಗುನು ಸೈನ್ಸ್, ಮ್ಯಾಥ್ಸ್ ಎಲ್ಲ ಒಂದು ಚಾಪ್ಟರ್ ವೈಸ್ ವಿಡಿಯೋ ಕಂಟೆಂಟ್ ನ ಆನಿಮೇಷನ್ ಅಲ್ಲಿ ಆಡಿಯೋ ವಿಡಿಯೋ ಕಂಟೆಂಟ್ ನ ನಾವು ಕ್ರಿಯೇಟ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಿ ಅದನ್ನ ಫೈನಲ್ ಮೆಟೀರಿಯಲ್ ಆಗಿ ಇಂಟ್ರೊಡ್ಯೂಸ್ ಮಾಡೋದಕ್ಕೆ 8ರಿಂದ 10 ವರ್ಷದ ಟೈಮ್ ಇದಕ್ಕೆ ಬೇಕಾಗಿದೆ. ಓಕೆ, ಸೊ ಹಾಗಾಗಿ ಇವತ್ತು ನಮ್ಗೆ ಸಿಂಪ್ಲಿಫೈ ಆಗಿದೆ. ಓಕೆ,
ಸೊ ಇದು ಏನಿದೆ ಪ್ಲಾಟ್ಫಾರ್ಮ್, ಸೊ ಇದ್ರ ಜೊತೆಗೆ ಅಂದ್ರೆ PIL ಪ್ರೋಗ್ರಾಮ್ ಒಂದೇ ನಾವು ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ಜೊತೆಗೆ ನಾವು ನಿಮಗೆ ಆಲ್ರೆಡಿ ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡ್ಬೇಕು ಅಂತ ಹೇಳಿ ಮಲ್ಟಿಪಲ್ ಪ್ರಾಡಕ್ಟ್ ನು ಕೂಡ ಇಂಟ್ರೊಡ್ಯೂಸ್ ಮಾಡಿದೀವಿ. ಓಕೆ, ಸೊ ಮಲ್ಟಿಪಲ್ ಪ್ರಾಡಕ್ಟ್ಸ್ ಅಂತ ಬಂದ್ರೆ ಅದರಲ್ಲಿ ನಮ್ದು ಏನೇನಿದೆ, ಮಕ್ಕಳಿಗೆ ಎಜುಕೇಶನ್ ಇದೆ ನರ್ಸರಿಯಿಂದ PUC ವರ್ಗುನು. ಅದಾದ ನಂತರ ನಮ್ಮಲ್ಲಿ ಇವನ್ ನಾವು ನೆಕ್ಸ್ಟ್ ಇನ್ನೊಂದು ವೀಕ್ ಮೋಸ್ಟ್ ಪ್ರೊಬಬ್ಲಿ ಇವಾಗ 31st ಮಾರ್ಚ್ ಇರೋದ್ರಿಂದ ಆಡಿಟಿಂಗು ಟ್ಯಾಕ್ಸೇಷನ್ ಸ್ವಲ್ಪ ಏನು ವರ್ಕ್ ನಡೀತಾ ಇದೆ. ಸೊ ಜೊತೆಗೆ ಐ ಥಿಂಕ್ April 5th ಅಷ್ಟೊತ್ತಿಗೆಲ್ಲ ನಮ್ಮಲ್ಲಿ ಆಲ್ಮೋಸ್ಟ್ ಒಂದ್ ಕಡಿಮೆ ಅಂದ್ರೂ ಒಂದು 10ರಿಂದ 15 ಪ್ರಾಡಕ್ಟ್ ಗಳು ನಮ್ಮಲ್ಲಿ ಅವೈಲಬಲ್ ಇರುತ್ತೆ. ಓಕೆ, ಸೊ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ ಈಗ ನಮ್ಮಲ್ಲಿ ಕ್ಲಾಸಸ್ ಇದೆ. ಕ್ಲಾಸಸ್ ನರ್ಸರಿ ಟು PUC ಆಲ್ ಓವರ್ ಇಂಡಿಯಾ ಸ್ಟೇಟ್ ವೈಡ್ ಸಿಲೆಬಸ್ ಮತ್ತೆ CBSE ಅವೈಲಬಲ್ ಇದೆ. ಯಾರು ನೀವು ದಾರಿಲೋಗೋ ಯಾರು ಸಿಕ್ಕರು ಅವ್ರ ಮನೇಲಿ ಮಕ್ಳಿದ್ದೇ ಇರ್ತಾರೆ, ನಾವು ರೆಕಮೆಂಡ್ ಮಾಡ್ಬೋದು. ವಿ ಕ್ಯಾನ್ ಪ್ರಮೋಟ್ ಅಂಡ್ ವಿ ಕ್ಯಾನ್ ಆನ್ ಬೋರ್ಡ್ ದ ಸ್ಟೂಡೆಂಟ್. ಒಂದು. ಎರಡನೇದು ಬಂದು ನಮ್ಗೆ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಇನ್ಶೂರೆನ್ಸ್. ಸೊ ಇನ್ಶೂರೆನ್ಸ್ ಯಾರಿಗ್ ಬೇಡ ಇವತ್ತು? ಇನ್ಶೂರೆನ್ಸ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇದೆ, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇದೆ. ಸೊ ಡೆಫಿನೆಟ್ಲಿ ಅದ್ರ ಬಗ್ಗೆ ನಾವು ರೀಚ್ ಮಾಡ್ಬೇಕು. ಓಕೆ, ಅಂದ್ರೆ ಈಗ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಷ್ಟೇ ಇರೋದು ನಮ್ ಕೆಲಸ. ಸೊ ನಾವು ಬೇರೆಯವ್ರನ್ನ ಅರ್ಥ ಮಾಡೋದಕ್ಕಿಂತ ಮುಂಚೆ ನಾವು ಅದು ನಮಗೆ ಅವಶ್ಯಕತೆ ಇದೆ ಅಂತ ಹೇಳಿ. ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದ್ರೆ ಹಾಸ್ಪಿಟಲೈಸ್ಡ್ ಆಗೋದು ಡೆಫಿನೆಟ್ಲಿ, ಡಿಸೀಸಸ್ ಅಂತೂ ನಾವು ಕಂಟ್ರೋಲ್ ಮಾಡಕ್ಕಲ್ಲ. ವರ್ಷದಲ್ಲಿ 2ರಿಂದ 3 ಸರಿ ಡೆಫಿನೆಟ್ಲಿ ನಾವು ವಿ ಆಲ್ಸೋ ಅಕ್ಸೆಪ್ಟ್ ಸ್ಮಾಲ್ ಫೀವರ್ ಇಂದ ಹಿಡಿದು ಹೆಡೇಕ್ ಇಂದ ಹಿಡಿದು ಹೆಲ್ತ್ ಇಶ್ಯೂ ಬಂದೇ ಬರುತ್ತೆ. ಹಾಗಾಗಿ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಕ್ಲೇಮ್ ಇಟ್. ಸಪೋಸ್ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಡೆಫಿನೆಟ್ಲಿ ಯಾರು ನಾವು ಚೆನ್ನಾಗಿ ನಮ್ ಪಾಡಿಗೆ ನಾವು ಇದ್ರು ಕೂಡ ಇವತ್ತು ರೋಡಲ್ಲಿ ಏನೇನಾಗುತ್ತೆ ನೋಡ್ತಾ ಇದೀವಿ ನ್ಯೂಸ್ ಅಲ್ಲಿ. ಓಕೆ, ಸೊ ಹಾಗಾಗಿ ಆ ತರದ್ದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಈ ತರದ್ದು ಇನ್ಶೂರೆನ್ಸ್ ಗಳು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಮೊದಲನೇದು ಎಜುಕೇಶನ್ ಬಗ್ಗೆ ನಾವು ಕ್ಲಾಸಸ್ ಕೊಡ್ತೀವಿ. ಎರಡನೇದು ನಾವು ಇನ್ಶೂರೆನ್ಸ್ ಮೇಜರ್ ಆಗಿ ಫೋಕಸ್ ಮಾಡ್ತಾ ಇದೀವಿ. ಅದರಲ್ಲಿ ಹೆಲ್ತ್ ಬಂತು, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಂತು. ಸೊ ಅಡಿಷನಲ್ ಆಗಿ ನಾವು ಜನರಲ್ ಇನ್ಶೂರೆನ್ಸ್ ನು ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ. ಅಂದ್ರೆ ನಮ್ಮ ಮನೇಲಿ ಇರ್ತಕ್ಕಂಥ ವೆಹಿಕಲ್ಸ್ಗೂ ಕೂಡ ನಾವೇ ಇನ್ಶೂರೆನ್ಸ್ ನ ಮಾಡ್ಕೋಬಹುದು. ಅಂದ್ರೆ ಪ್ರತಿಯೊಂದು ಅಂದ್ರೆ ಒಂದು ವ್ಯಕ್ತಿಯಿಂದ ಹಿಡಿದು ಈಗ ಮನೇಲಿ ಯೂಶಲಿ ಎಲ್ಲರ ಮನೇಲಿ ಈಗ ಸಪೋಸ್ ನೀವು ಕಾಲ್ ಮಾಡಿದಿರಿ ಅಂದ್ರೆ ಅವ್ರ ಮನೇಲಿ ಒಂದು ಸ್ಟೂಡೆಂಟ್ ಇರ್ಲಿ ಅಥವಾ ಅವ್ರ ಇರ್ಲಿ ಅಥವಾ ಅವ್ರ ಮನೇಲಿ ವೆಹಿಕಲ್ ಇರ್ಲಿ, ಯಾರ್ದಾದ್ರೂ ಒಂದು ಪ್ರಾಡಕ್ಟ್ ನ ನೀವು ಸೇಲ್ ಮಾಡ್ಬೋದು. ಕ್ಲಿಯರ್? ಅಂದ್ರೆ ಅವ್ರ ರೀಸನ್ ಮನೇಲಿ ಮಕ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರು ಇರ್ತಾರ. ಫೋನ್ ರಿಸೀವ್ ಮಾಡಿರೋರಾದ್ರೂ ನಮಗೆ ಪರ್ಸನ್ ಇರ್ತಾರೆ, ಅವ್ರಿಗೆ ನೀವು ಹೆಲ್ತ್ ಇನ್ಶೂರೆನ್ಸ್ ಫೋಕಸ್ ಮಾಡಿ. ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಗ್ಗೆ ಹೇಳಿ. ಅಥವಾ ಅವ್ರಿಗೆ ಆಲ್ರೆಡಿ ತಕೊಂಡಿದೀವಿ ನಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರ ಮನೇಲಿ ವೆಹಿಕಲ್ ಇರುತ್ತೆ, ಅದ್ರ ಬಗ್ಗೆನೂ ನೀವು ಮಾಡ್ಬೋದು. ಅಥವಾ ಅದನ್ನು ಇಲ್ಲ ಅವ್ರ ಮನೇಲಿ ಯಾವ್ದೋ ಒಂದು ಪೆಟ್ ಇರುತ್ತೆ, ಪೆಟ್ಗೂ ಕೂಡ ನಾವು ಇನ್ಶೂರೆನ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದು ಒಂದ್ ಕಡೆ ಆಯ್ತು. ಸೊ ಅದಾದ ನಂತರ ನೀವು ಅವರಿಗೆ ಕೊಡೋದು ಒಂದ್ ಕಡೆ ಆಯ್ತು. ಅಂದ್ರೆ ಪ್ರೋಗ್ರಾಮ್ ನ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದು. ಇನ್ನ ಒಂದು ಏನಂದ್ರೆ, ಸೊ ನೆಕ್ಸ್ಟ್ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಇವನ್ ಅದ್ರ ಜೊತೆಗೆ ಲೋನ್ಸ್. ಓಕೆ, ಸೊ ಇವನ್ ವಿ ಆರ್ ಆಫರಿಂಗ್ ಲೋನ್ಸ್ ಆಲ್ಸೋ ಫಾರ್ ದಿ ಪೀಪಲ್. ಹೇಗೆ? ಸಪೋಸ್ ಇಫ್ ಇನ್ ಎ ಕೇಸ್ ಪರ್ಸನಲ್ ಲೋನ್ಸ್ ಆಗಿರ್ಬೋದು. ಓಕೆ, ಜೊತೆಗೆ ನಾವು ಬಿಸ್ನೆಸ್ ಲೋನ್ಸ್, ಇವಾಗ ಈ ತರದ್ದು ಲೋನ್ಸ್ ನ ಕೂಡ ನಾವು ಆಫರ್ ಮಾಡ್ತೀವಿ. ಅದು ಹೇಗೆ? ವಿತೌಟ್ ಎನಿ ಮೋರ್ ಕಾಂಪ್ಲಿಕೇಶನ್ ಇಲ್ದೇ ಇರೋಂತ ಒಂದು ಡಾಕ್ಯುಮೆಂಟೇಶನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿ. ಓಕೆ, ಸೊ ಇದೆಲ್ಲ ಅಡ್ವಾಂಟೇಜ್ ಯಾರಿಗೆ ಅಂತ ಹೇಳಿದ್ರೆ 100% ಯುಟಿಲೈಸ್ ಮಾಡ್ಕೊಡೋರಿಗೆ. ಓಕೆ, ಸೊ ವಿ ಆರ್ ನಾಟ್ ಎಕ್ಸ್ಕ್ಲೂಸಿವ್ಲಿ PIL ಪ್ರೋಗ್ರಾಮ್ ಬೇಲೆನೆ ಫೋಕಸ್ ಮಾಡ್ಬೇಕಂತ ಇಲ್ಲ. ಇವಾಗ ನಮ್ಮ ಹತ್ರ ಸಾಕಷ್ಟು ಅವಕಾಶಗಳಿದೆ. ಆ ಅವಕಾಶಗಳನ್ನ ನಾವು ಯಾವ ರೀತಿ ಬಳಸ್ಕೊಂತೀವಿ ಅಷ್ಟು ಬೆಟರ್ ಆಗಿ ನಾವು ಅರ್ನಿಂಗ್ಸ್ ಮೇಲೆ ಫೋಕಸ್ ಮಾಡ್ಬೋದು. ಓಕೆ, ಸೊ ಹಾಗಾಗಿ ನಾವು ಮೇಜರ್ ಆಗಿ ಎಜುಕೇಶನ್, ಹೆಲ್ತ್ ಜೊತೆಗೆ ಎಂಪವರ್ಮೆಂಟ್ ಈ 3 ಪ್ರಾಸ್ಪೆಕ್ಟ್ ನ ಫೈನಲ್ ಮಾಡಿದ್ವಿ. ಹೆಲ್ತ್ ಬಗ್ಗೆ ನಾವು ಪಾಲಿಸೀಸ್ ನ ಪ್ರೊವೈಡ್ ಮಾಡ್ತೀವಿ. ಪ್ರತಿಯೊಂದು ಮನೇಲಿ ಕೂಡ ಹೆಲ್ತ್ ಇನ್ಶೂರೆನ್ಸ್, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಗ್ಗೆ ನಾವು ಹೇಳ್ಬೋದು. ಎರಡನೇದು ನಾವು ಎಜುಕೇಶನ್ ಅಂತ ಬಂದ್ರೆ ನರ್ಸರಿ ಟು PUC ವರ್ಗುನು ಕ್ಲಾಸಸ್ ಪ್ರೊವೈಡ್ ಮಾಡ್ತಿದೀವಿ. ಸೊ ಮೂರನೇದು ಎಂಪವರ್ಮೆಂಟ್, ಅಂದ್ರೆ ಅವರಿಗೆ ಅವಶ್ಯಕತೆ ಇದ್ದಿದೆ, ಏನೋ ಒಂದ್ ಮಾಡ್ಬೇಕು, ಅವರು ಎಮರ್ಜೆನ್ಸಿ ಇದೆ, ಈ ತರದ ಸಂದರ್ಭದಲ್ಲಿ ಅವ್ರಿಗೆ ಲೋನ್ಸ್ ನ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಅದಾದ ನಂತರ ಎಂಪ್ಲಾಯ್ಮೆಂಟ್, ಸೊ ರಿಕ್ರೂಟ್ಮೆಂಟ್ ಸರ್ವಿಸಸ್ ಅಂದ್ರೆ ಸ್ಕೂಲು, ಕಾಲೇಜು ಅಂದ್ರೆ ಎಜುಕೇಶನ್ ಗೆ ಸಂಬಂಧಪಟ್ಟಂತ
ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಬೇಕಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ ನ ಕೂಡ ನಾವು ಫುಲ್ಫಿಲ್ಮೆಂಟ್ ಮಾಡ್ತೀವಿ. ಅಂದ್ರೆ ಒಂದ್ ನಿಮ್ಮೂರಲ್ಲಿ ಇರ್ತಕ್ಕಂಥ ಯಾವ್ದೋ ಒಂದು ಕಾಲೇಜ್ ಇರ್ಬೋದು ಅಥವಾ ಎಲ್ಲೋ ಒಂದು ಸ್ಕೂಲ್ ಇರ್ಬೋದು, ಅಲ್ಲಿಗೆ ಬೇಕಾಗಿರ್ತಕ್ಕಂಥ ಫ್ಯಾಕಲ್ಟೀಸ್, ಒಂದು ಮ್ಯಾಥ್ಸ್ ಟೀಚರು ಅಥವಾ ಸೈನ್ಸ್ ಟೀಚರು ಅಥವಾ ಲೆಕ್ಚರರ್ಸ್. ಸೊ ನಾವೊಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ತೀವಿ. ಆ ಕಮ್ಯುನಿಟಿ ಬಿಲ್ಡ್ ಮಾಡಿದ್ಮೇಲೆ ಆ ಫ್ಯಾಕಲ್ಟೀಸ್ ನ ಅಥವಾ ಸಪೋಸ್ ಒಂದು ಇನ್ಸ್ಟಿಟ್ಯೂಷನ್ ಕಡೆಯಿಂದ ಏನೋ ಒಂದು ರಿಕ್ವೈರ್ಮೆಂಟ್ ಇದೆ ನಮ್ಗೆ ಅಂದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಕಮ್ಯುನಿಟಿ ದಲ್ಲಿ ಇರ್ತಕ್ಕಂಥ ಫ್ಯಾಕಲ್ಟೀಸ್ ನ ನಾವು ಅವರಿಗೆ ಫುಲ್ಫಿಲ್ಮೆಂಟ್ ಮಾಡ್ತಕ್ಕಂಥದ್ದು. ಓಕೆ, ಸೊ ಈ ಸರ್ವಿಸಸ್ ಇದೆ. ಸೊ ಜೊತೆಗೆ ನಾವು ಇವನ್ ಸ್ಕೂಲ್ ಇನ್ಫ್ರಾ ಬಗ್ಗೆನೂ ಫೋಕಸ್ ಮಾಡ್ತಾ ಇದೀವಿ. ಸ್ಕೂಲು ಕಾಲೇಜಸ್ ಗಳಿಗೆ ರಿಕ್ವೈರ್ಮೆಂಟ್ ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ನ ಕೂಡ ಬಿಲ್ಡ್ ಮಾಡ್ತೀವಿ. ಇಂಟರಾಕ್ಟಿವ್ ಪ್ಯಾನಲ್ಸ್ ಆಗಿರ್ಬೋದು, ಸಿಸಿ ಕ್ಯಾಮರಾಸ್, ಮೈಕ್ಸ್, ಸ್ಪೀಕರ್ಸ್, ಒಂದು ಇನ್ಸ್ಟಿಟ್ಯೂಷನ್ ಗೆ ಬೇಕಾಗಿರ್ತಕ್ಕಂಥ ಸಾಫ್ಟ್ವೇರ್ ಮತ್ತೆ ಹಾರ್ಡ್ವೇರ್ A to Z ಪ್ರೊವೈಡ್ ಮಾಡ್ತೀವಿ. ಓಕೆ, ಸೊ ಮತ್ತೆ ಅಡ್ಮಿಷನ್ ಅಂಡ್ ಎನ್ರೋಲ್ಮೆಂಟ್ ಸರ್ವಿಸಸ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ. ಓಕೆ, ಸೊ ಟೋಟಲ್ ಒಂದು 10 to 15 ಪ್ರಾಡಕ್ಟ್ ಅಂಡ್ ಸರ್ವಿಸಸ್ ನ ವಿ ಆರ್ ಗೋಯಿಂಗ್ ಟು ಆಫರ್ ಫಾರ್ ದಿ ಪೀಪಲ್ ಅಕ್ರಾಸ್ ಇಂಡಿಯಾ. ಓಕೆ, ಸೊ ಇದು ಆಕ್ಚುಲಿ ಒಂದು ಎಕ್ಸ್ಕ್ಲೂಸಿವ್ ಪ್ಲಾನ್. ಸೊ ನಾವು ಅದನ್ನ ಡಿಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡಿ ಅಲ್ಲಿ ಡೆಡಿಕೇಟೆಡ್ ಟೀಮ್ ವರ್ಕ್ ಇರುತ್ತೆ. ಓಕೆ, ಸೊ ನನಗೆ ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ಮತ್ತೆ ಮೇ ಈ 2 ತಿಂಗಳು ಅನ್ಲಿಮಿಟೆಡ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ನ ನಾವು ಆನ್ಬೋರ್ಡ್ ಮಾಡ್ತೀವಿ. ಸೊ ಇವನ್ ನಾವು ರಿಕ್ರೂಟ್ಮೆಂಟ್ ಅಂತ ಬಂದ್ರೆ ಉದ್ಯೋಗ ಮೇಳಸ್ ಕ್ಯಾಂಡಿಡೇಟ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಅಲ್ಲಿ ಬಂದಿರತಕ್ಕಂಥ ಎನ್ಕ್ವೈರೀಸ್, ಮತ್ತೆ ನೀವುಗಳು ಕ್ರಿಯೇಟ್ ಮಾಡಿರ್ತಕ್ಕಂಥ ಟೀಮು, ಈ 2 months ಅಲ್ಲಿ ಆ ಟೀಮ್ ನ ಪರ್ಫಾರ್ಮೆನ್ಸ್ ನ ನೋಡಿ ಆ ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ನಾನು ಜೂನ್ ಅಂದ್ರೆ ನೀವು ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್? ಸೊ ಜೂನ್ ಇಂದ ನಾನು 100% ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಟೀಮು ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಟೀಮ್ ಆಗಿರುತ್ತೆ. ಓಕೆ, ಸೊ ಅದು ಪರ್ಫಾರ್ಮೆನ್ಸ್ ಬೇಸಿಸ್ ಮೇಲೆ ಯಾರು ನಮ್ಮ ಅಸೋಸಿಯೇಟ್ಸ್ ಇರ್ತಾರೆ ಅವರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಆಗಿ ಆನ್ಬೋರ್ಡ್ ಮಾಡ್ತೀವಿ ವಿತ್ ಫಿಕ್ಸೆಡ್ ಸ್ಯಾಲರಿ ಪ್ಯಾಕೇಜಸ್ ನ ಇಂಟ್ರೊಡ್ಯೂಸ್ ಮಾಡಿ. ಬಿಕಾಸ್ ಇವಾಗ ನಾವು ಆಲ್ರೆಡಿ ಒನ್ ಟೈಮ್ ನಾವು ಲಾಸ್ಟ್ ಒಂದು ಪ್ರೋಗ್ರಾಮ್ ಅಲ್ಲಿ ರಿಸ್ಕ್ ತಗೊಂಡಿದ್ದಾಯ್ತು. ರಿಸಲ್ಟ್ ಐ ಥಿಂಕ್ ಎಷ್ಟು ಮಟ್ಟಿಗೆ ಅದು ರೀಚ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ನಾನು ಇವಾಗ ಡಿಸ್ಕಸ್ ಮಾಡೋದಕ್ಕಿಂತ ಬೆಟರ್ ಆಗಿ ವಿ ಆರ್ ಮೋರ್ ಫೋಕಸಿಂಗ್ ಆನ್ ಅಪ್ಕಮಿಂಗ್ ಆಪರ್ಚುನಿಟೀಸ್ ಮತ್ತೆ ಮಾರ್ಕೆಟ್ ಪೊಟೆನ್ಶಿಯಲಿಟೀಸ್. ಬಿಕಾಸ್ ಪೀಪಲ್ ಆರ್ ಗೇವ್ ದೇರ್ 100% ಬೆಸ್ಟ್, ಬಟ್ ಸ್ಟಿಲ್ ಡ್ಯೂ ಟು ದ ಸಮ್ ಆಫ್ ದಿ ಐ ಥಿಂಕ್ ಏನಂತ ಹೇಳ್ಬೋದು, ಲೈಕ್ ಇವನ್ ಮಾರ್ಕೆಟ್ ಸಿಚುಯೇಷನ್ ಆಗಿರ್ಬೋದು. ಸೊ ಮಾರ್ಕೆಟ್ ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಮತ್ತೆ 100% ಕೋರ್ ಕಮ್ಯುನಿಕೇಶನ್, ಲರ್ನಿಂಗ್ ಸ್ಕಿಲ್ಸ್. ಓಕೆ, ಸೊ ಇದೆಲ್ಲ ನಮ್ಮಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಪ್ರಪಂಚ ಎಷ್ಟು ಫಾಸ್ಟ್ ಆಗಿ ರನ್ ಆಗ್ತಾ ಇದೆ ಅಂದ್ರೆ ಪ್ರತಿದಿನ ಹೊಸ ಟೆಕ್ನಾಲಜಿ, ನ್ಯೂ ಇನೋವೇಶನ್ಸ್ ಇಂಟ್ರೊಡ್ಯೂಸ್ ಆಗ್ತಾನೆ ಇದೆ, ಕರೆಕ್ಟ್? ಇವಾಗ ಎಕ್ಸಾಂಪಲ್, ನೀವು ಪ್ರತಿದಿನ ಎದ್ದು ಬೆಳಿಗ್ಗೆ ಓದ್ತಕ್ಕಂತ ನ್ಯೂಸ್ ಪೇಪರ್ ಅಲ್ಲಿ ಒಂದೇ ಇನ್ಫಾರ್ಮೇಶನ್ ಇದ್ರೆ ನೀವು ಓದ್ತೀರಾ? ಅಥವಾ ನೀವು ದಿನ ಬೆಳಿಗ್ಗೆ ಅಥವಾ ನಿಮ್ ಮನೇಲಿ ಇರ್ತಕ್ಕಂತ ಒಂದು ಟೆಲಿವಿಷನ್ ಅಥವಾ ನೀವು ಯೂಸ್ ಮಾಡ್ತಕ್ಕಂತ ಮೊಬೈಲ್ ಬರ್ತಕ್ಕಂತ ಇನ್ಫಾರ್ಮೇಶನ್ ಸೇಮ್ ಇದ್ರೆ ವಿಲ್ ಯು ಕನ್ಸ್ಯೂಮ್? ನೋ, ರೈಟ್? ಅಥವಾ ನಾವು ಮನೆಯಲ್ಲಿ ಊಟ ಮಾಡ್ತಕ್ಕಂತ ಫುಡ್ ದಿನದಲ್ಲಿ ವಿ ಎಕ್ಸ್ಪೆಕ್ಟ್ ಮಿನಿಮಮ್ 3 to 4 ಡಿಶಸ್. ಅಂದ್ರೆ ಒಂದು ತಟ್ಟೆಯಲ್ಲಿ ಇರ್ತಕ್ಕಂತ ಫುಡ್ ನಾವು 3 ರಿಂದ 4 ಮಿನಿಮಮ್ ಬೇಸಿಕ್ ನಾನು ಫುಡ್ ಹೇಳ್ತಾ ಇರೋದು ಯೂಸ್ ಮಾಡ್ತೀವಿ. ಸೊ ಅಂತದ್ರಲ್ಲಿ ಒಂದೇ ಪ್ರೋಗ್ರಾಮ್ ಮೇಲೆ ಫೋಕಸ್ ಮಾಡಿ ಮಾಡೋದು ಇಟ್ಸ್ ಲೈಕ್ ಔಟ್ಡೇಟೆಡ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ವಿ ಶುಡ್ ಅಡಾಪ್ಟ್ ಟು ದ ಮಾರ್ಕೆಟ್. ಅಂದ್ರೆ ಮಾರ್ಕೆಟ್ ಫ್ಲೆಕ್ಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಿಮ್ಮೆಲ್ಲರಿಗೂ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಅಪ್ ಸ್ಕಿಲ್ ಅಲ್ಲಿ ನಾವೇನ್ ಫೋಕಸ್ ಮಾಡಿದೀವಿ, ಮಾರ್ಕೆಟ್ ಯಾವ ರೀತಿ ಸಿಚುಯೇಷನ್ ಇರುತ್ತೆ ಆ ಮಾರ್ಕೆಟ್ ಗೆ ಮೋರ್ ಫ್ಲೆಕ್ಸಿಬಲ್ ಆಗಿ ನಾವು ಪ್ರೋಗ್ರಾಮ್ಸ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಹಾಗಾಗಿ ಇಲ್ಲಿ ನೀವು PAL ಪ್ರೋಗ್ರಾಮ್ ಆದ್ರೂ ರೆಕಮೆಂಡ್ ಮಾಡ್ಬೋದು, ಇನ್ಶೂರೆನ್ಸ್ ಆದ್ರೂ ರೆಕಮೆಂಡ್ ಮಾಡ್ಬೋದು, ಲೋನ್ಸ್ ಆದ್ರೂ ರೆಕಮೆಂಡ್ ಮಾಡ್ಬೋದು, ಸ್ಕೂಲ್ ಇನ್ಫ್ರಾ ಮೇಲೆ ಫೋಕಸ್ ಮಾಡ್ಬೋದು, ಅಥವಾ ನೀವು ಅಡ್ಮಿಷನ್ ಎನ್ರೋಲ್ಮೆಂಟ್ ಮೇಲೆ ಫೋಕಸ್ ಮಾಡ್ಬೋದು, ರಿಕ್ರೂಟ್ಮೆಂಟ್ ಸರ್ವಿಸಸ್ ಮೇಲೆ ವರ್ಕ್ ಮಾಡ್ಬೋದು. ಅಂದ್ರೆ ಒಂದು ಬಂಡಲ್ ಆಫ್ ಆಪರ್ಚುನಿಟೀಸ್ ನ ವಿ ಹ್ಯಾವ್ ಕ್ರಿಯೇಟೆಡ್. ಓಕೆ, ಮತ್ತೆ ಪ್ರತಿಯೊಂದು ಕೂಡ ಅವಶ್ಯಕತೆ ಇರೋದೆ. ಈಗ PIL ಪ್ರೋಗ್ರಾಮ್ ಯಾರಿಗ ಅವಶ್ಯಕತೆ ಇಲ್ಲ? ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ನಾನು PIL ಪ್ರೋಗ್ರಾಮ್ ಬಿಟ್ಟು ಇನ್ನು ಮಿಕ್ಕಿದ ಪ್ರೋಗ್ರಾಮ್ಗಳನ್ನ ಇನ್ನ ಇಂಟ್ರೊಡ್ಯೂಸ್ ಮಾಡಿಲ್ಲ. ಅದು ಇಂಟ್ರೊಡ್ಯೂಸ್ ಮಾಡಿದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ನಾನು ಲೈವ್ ಆದ ತಕ್ಷಣ, ನಾವು ಅಪ್ಲಿಕೇಶನ್ ಅಲ್ಲಿ ಅಪ್ಡೇಟ್ ಆದ ತಕ್ಷಣ ನಾನು ನಿಮಗೆ
ಅಪ್ಡೇಟ್ ಮಾಡ್ತೀನಿ. ಬಟ್ ಈಗ PIL ಪ್ರೋಗ್ರಾಮ್ ಬಗ್ಗೆ ನಿಮ್ಗೆಲ್ಲರಿಗೂ ಒಂದು ನೀಡ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಥವಾ ಒಂದು ರಿಕ್ವೈರ್ಮೆಂಟ್ ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ, PIL ಪ್ರೋಗ್ರಾಮ್ ಯಾರಿಗಿವತ್ತು ಅವಶ್ಯಕತೆ ಇಲ್ಲ. ಸೊ ಎಕ್ಸಾಂಪಲ್, ಇವತ್ತು ಪ್ರತಿ ಒಂದು ಮನೇಲೂ ಕೂಡ ನಾವು ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದೀವಿ. ಸೊ ಜೊತೆಗೆ ಇವತ್ತು ಮನೇಲಿ ನಮ್ಮ ಮನೆಗಳಲ್ಲಿ ನಾವು ಅಬ್ಸರ್ವ್ ಮಾಡಿರ್ತದಂಗೆ, ಮಕ್ಳಿಗೆ ನಾವೇನು ಮೊಬೈಲ್ ಕೊಟ್ಬಿಟ್ಟು ನೀವು ಯೂಸ್ ಮಾಡ್ರಪ್ಪ ಅಂತ ಏನ್ ಕೊಡಲ್ಲ. ಬಟ್ ಅವ್ರು ಹಠ ಮಾಡಿ ಮೊಬೈಲ್ ತಗೊಂತಾರೆ. ಸೊ ಹಠ ಮಾಡಿ ಮೊಬೈಲ್ ತಗೊಂತಾರೆ ಅಂತ ಹೇಳಿದ್ರೆ ಅದನ್ನ ನಾವೇನಾದ್ರೂ ಸ್ಟಾಪ್ ಮಾಡಕ್ ಆಗುತ್ತಾ? ಇಲ್ಲ. ಇವತ್ತು ಎಷ್ಟೋ ಮನೇಲಿ ಮೊಬೈಲ್ ಕೊಟ್ರೆ ಅವ್ರು ಊಟನೇ ಮಾಡಲ್ಲ. ಮೊಬೈಲ್ ಕೊಟ್ಟಿಲ್ಲ ಅಂದ್ರೆ ಅವ್ರು ಊಟನೇ ಮಾಡಲ್ಲ. ಆತರ ಸಿಚುಯೇಷನ್. ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಒಬ್ರು ಮೀಟ್ ಆಗಿದ್ರು. ಮೀಟ್ ಆದಾಗ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡೋ ಟೈಮಲ್ಲಿ ಅವ್ರ ಒಂದು ಹೋಟೆಲ್ ಮ್ಯಾನೇಜರ್ ಇದಾರೆ. ಸೊ ನನ್ಗೆ ಅವ್ರ ಹಾಗೆ ಕ್ಯಾಶುಯಲ್ ಆಗಿ ನಾನು ಆ ಹೋಟೆಲ್ ಅಲ್ಲಿ ಸ್ಟೇ ಆಗ್ತಾ ಇದ್ದೆ. ಸರ್ ನಿಮ್ದು ಬಿಸ್ನೆಸ್ ಹೇಗೆ ಏನು ಅಂತ ಕೇಳಿದಾಗ, ನಂದು ಈ ತರ ಆಪ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ, ಮಕ್ಳಿಗೆ ನರ್ಸರಿ ಟು PUC ಕ್ಲಾಸಸ್ ಸಿಗುತ್ತೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ನಮ್ಮ ಅಣ್ಣ ಮಗ ಇದಾರೆ ಐ ಥಿಂಕ್, ಅವರು ಚಿಕ್ಕರಿದ್ದಾರೆ, ಬಟ್ ಅವರಿಗೆ ಸರ್ ನಿಮ್ದು ಆಪ್ ಕೊಡಿ ನಮ್ಗೆ. ಅದು ಅವ್ರು ಎನಿಹೋ ಮೊಬೈಲ್ ಯೂಸ್ ಮಾಡ್ತಾ ಇದಾರೆ, ಅನ್ವಾಂಟೆಡ್ ಸೋಷಿಯಲ್ ಮೀಡಿಯಾ ಅದು ಇದು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ನಿಮ್ ತರದ್ದು ಎಜುಕೇಶನ್ ಆಪ್ ಡೆಫಿನೆಟ್ಲಿ ನಮ್ಮ ಅಣ್ಣ ಮಗುಗೆ ಹೆಲ್ಪ್ಫುಲ್ ಆಗುತ್ತೆ, ವ್ಯಾಲ್ಯೂ ಆಡೆಡ್ ಆಗುತ್ತೆ. ಐ ಗಾಟ್ ಅ ಹಾನೆಸ್ಟ್ ಫೀಡ್ಬ್ಯಾಕ್ ವಿತೌಟ್ ಯೂಸಿಂಗ್ ಇಟ್. ಅಂದ್ರೆ ಅವ್ರು ನಮ್ದು ಆಪ್ ಯೂಸ್ ಮಾಡಿಲ್ಲ, ನಮ್ ಕಂಟೆಂಟ್ ಎಕ್ಸ್ಪ್ಲೋರ್ ಮಾಡಿಲ್ಲ, ಬಟ್ ಸ್ಟಿಲ್ ಅವರು ಜಸ್ಟ್ ಈ ತರದ್ ಲರ್ನಿಂಗ್ ಆಪ್ ಇದೆ ಅಂದ ತಕ್ಷಣ ಅವ್ರಿಗೆ ದೇ ಫೀಲ್ ಪಾಸಿಟಿವ್ ಕಾಮೆಂಟ್. ಓಕೆ, ಏನಂತ? ಬಿಕಾಸ್ ಎನಿ ಹೌ ಸ್ಟೂಡೆಂಟ್ಸ್ ಪೀಪಲ್ ಆರ್ ಯೂಸಿಂಗ್ ಇಟ್, ವಿ ಕೆನಾಟ್ ಸ್ಟಾಪ್, ಬಟ್ ಸ್ಟಿಲ್ ವಿ ಕ್ಯಾನ್ ರೀಪ್ಲೇಸ್. ಓಕೆ, ದಿಸ್ ಇಸ್ ಹೌ ವಿ ಕ್ಯಾನ್ ಕ್ರಿಯೇಟ್ ಅ ನೀಡ್. ಓಕೆ, ಎಕ್ಸಾಂಪಲ್ ಇವಾಗ ನಾವು ಸ್ಕೂಲಲ್ಲಿ ಕಲಿಸ್ತಾ ಇದೀವಿ, ಕಾಲೇಜಲ್ಲಿ ಕಲಿಸ್ತಾ ಇದೀವಿ, ಅಥವಾ ಸ್ಕೂಲಲ್ಲಿ ಒಂದ್ ಚೈಲ್ಡ್ ನಾನು ಎಕ್ಸಾಂಪಲ್ ತಕೊಂಡ್ ಮಾತಾಡೋದಾದ್ರೆ, ಹಾನೆಸ್ಟ್ಲಿ ಒಂದು ಶಾಲೆಯಲ್ಲಿ ಕಲಿತಕ್ಕಂತ ಮಗು ಡೆಫಿನೆಟ್ಲಿ ಅವರು ಒಂದು ಹಳ್ಳಿದಲ್ಲಿ ಇರ್ಬೋದು, ಒಂದು ತಾಲೂಕಾ, ಒಂದು ಡಿಸ್ಟಿಕ್ ಅಥವಾ ಮೆಟ್ರೋಪಾಲಿಟನ್ ಮೆಟ್ರೋ ಸಿಟೀಸು ಅಥವಾ ಕ್ಯಾಪಿಟಲ್ ಸಿಟೀಸು ಅಥವಾ ಪ್ರಪಂಚದ ಯಾವುದೇ ಒಂದು ಲೊಕೇಶನ್ ಅಲ್ಲಿ ಕಲಿತಕ್ಕಂತ ಒಂದು ಮಗು ಅಂತ ತಿಳ್ಕೊಳ್ಳೋಣ, ಸ್ಟೂಡೆಂಟ್. ಅವರಿಗೆ ಏನ್ ಕಲೀಲಿಕ್ಕೆ ಸಾಧ್ಯ ಅಂದ್ರೆ, ಅವರಿಗೆ ಒಂದು ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಪ್ರೊವೈಡ್ ಮಾಡಿರ್ತಾರೆ. ಸಿಲೆಬಸ್ ಅಲ್ಲಿ ಅವರಿಗೆ ಕ್ಲಾಸಸ್ ಇರುತ್ತೆ, ಸಬ್ಜೆಕ್ಟ್ಸ್ ಇರುತ್ತೆ, ಸೊ ಜೊತೆಗೆ ಅವರಿಗೆ ಲೆಸನ್ಸ್ ಇರುತ್ತೆ. ಸೊ ಅವರಿಗೆ ಕ್ಲಾಸ್ ರೂಮ್ ಹೋದ ತಕ್ಷಣ ಅವರಿಗೆ ರೈಟಿಂಗ್ ಅಲ್ಲಿ ಹೇಳಿಕೊಡ್ತಾರೆ. ರೈಟಿಂಗ್ ಅಲ್ಲಿ ಹೇಳಿಕೊಟ್ಟಿದ್ದನ್ನ ಮನೇಲಿ ಅವ್ರು ಮತ್ತೆ ಬಂದು ರಿವಿಷನ್ ಮಾಡ್ತಾರೆ. ರಿವಿಷನ್ ಮಾಡಿದ ನಂತರ ಮ್ಯಾಕ್ಸಿಮಮ್ ಟ್ಯೂಷನ್ಗೆ ಹೋಗ್ಬೋದು. ಸೊ ಒಂದು ಪೇರೆಂಟ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವರಿಗೆ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಸ್ಕೂಲ್ ಲೆವೆಲ್ ಅಲ್ಲಿ ಟೀಚರು ಕೂಡ ಮ್ಯಾಕ್ಸಿಮಮ್ ಅವ್ರದ್ದು ಎಫರ್ಟ್ ಹಾಕಿ ಹೇಳಿಕೊಡ್ತಾರೆ. ಬಟ್ ಎಜುಕೇಶನ್ ಅಂತ ಬಂದ್ರೆ ಇಟ್ಸ್ ಅ 50-50% ಲರ್ನಿಂಗ್ ಹ್ಯಾಬಿಟ್ ಅಂತ ಹೇಳಿ ಕರಿತೀವಿ. ಓಕೆ, ಇವತ್ತು ನೀವು ಯಾವುದೇ ಒಂದು ಅಚೀವರ್ಸ್ ಇನ್ ಟರ್ಮ್ಸ್ ಆಫ್, ನೀವು ಒಂದು ಯೂನಿವರ್ಸಿಟಿನಲ್ಲಿ ಅವರು ಗ್ರಾಜುಯೇಟ್ ಆಗಿ ಅವ್ರಿಗೆ ಕಾನ್ವೊಕೇಶನ್ ತಗೊಂಡವರಾಗಿರ್ಬೋದು, ಒಂದು ಯೂನಿವರ್ಸಿಟೀಸ್ ಅಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಿರ್ಬೋದು, ಅಥವಾ ಒಂದು ಸ್ಕೂಲಲ್ಲಿ ಒಂದು ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿರ್ಬೋದು, ಅಥವಾ ಸ್ಕೂಲಲ್ಲಿ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ ಆಗಿರ್ಬೋದು, ಅಥವಾ SSLC ದಲ್ಲಿ ಈಗ ಅಲ್ಲೇ ಎಕ್ಸಾಮ್ ಬರೀತಾ ಇದಾರೆ, ಆ SSLC ದಲ್ಲಿ ಔಟ್ 625 100% ರಿಸಲ್ಟ್ ತಗೊಂಡಿರ್ತಕ್ಕಂಥ ಸ್ಟೂಡೆಂಟ್ ಹತ್ರ ಹೋಗಿ ನೀವು ಜಸ್ಟ್ ಒಂದು ಫೀಡ್ಬ್ಯಾಕ್ ಕೇಳಿ, ಸೊ ನೀವು ಈ ರೀತಿ ಪರ್ಫಾರ್ಮ್ ಮಾಡೋದಕ್ಕೆ ನಿಮಗೆ ಏನ್ ಕಾರಣ ಅಂತ. ಅವರು ಮೊದಲನೇದು ಹೇಳ್ತಾರೆ, ನಮ್ಮ ಟೀಚರ್ಸ್ ನನಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಎರಡನೇದು ಹೇಳ್ತಾರೆ, ನಾನು ಸೆಲ್ಫ್ ಸ್ಟಡೀಸ್ ಮಾಡಿದೆ. ಎಷ್ಟು ಅಂದ್ರೆ ಓನ್ ಆಗಿ ಕಲಿತೆ. ಕರೆಕ್ಟ್. ಅಂದ್ರೆ 50% ಟೀಚರ್ ಹೇಳಿಕೊಟ್ರು ಕೂಡ ದ ರಿಮೈನಿಂಗ್ 50% ಏನಿರುತ್ತೆ ಅದು ಸೆಲ್ಫ್ ಸ್ಟಡಿ ಮಾಡ್ಲೇಬೇಕು. ಅದು ನಾನ್ ಹೇಳ್ತಾ ಇಲ್ಲ, ಈವನ್ ನೀವು ಯಾರಿಗಾದ್ರೂ ಕೇಳಿ, ಟಾಪರ್ಸ್ ಅಂತ ಬಂದ್ರೆ ಇವತ್ತು 100% ರಿಸಲ್ಟ್ ತಗೊಂಡಿರ್ತಾರಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೇಳಿ. ಸೊ ಅವರು ಹೇಳೋದು ಒಂದೇ ಮಾತು, ನಾನು ಸ್ವಂತ ಓದಿದೆ, ಸೆಲ್ಫ್ ಸ್ಟಡಿ. ಸೊ ನಾವು ಏನ್ ಮಾಡಿದೀವಿ, 50% ಅವರು ನಾವು 100% ನಾನು ನಮ್ಮ ಆಪಲ್ಲೇ ಕಲೀರಿ ಅಂತಾನು ನಾನು ರೆಕಮೆಂಡ್ ಮಾಡೋದು. 100% ಅವ್ರು ಕಲ್ತ್ರೆ ಬೆಟರ್, ಬಟ್ ಸ್ಟಿಲ್ 50% ಅವ್ರಿಗೆ ಸ್ಕೂಲ್ ಕಾಲೇಜಸ್ ಅಲ್ಲಿ ಫುಲ್ಫಿಲ್ಮೆಂಟ್ ಆದ್ರೆ ದ ರಿಮೈನಿಂಗ್ 50% ಸೆಲ್ಫ್ ಸ್ಟಡೀಸ್ ಪಾರ್ಟ್ ಅಂತ ಇರುತ್ತಲ್ಲ, ಆ ಸೆಲ್ಫ್ ಸ್ಟಡೀಸ್ಗೋಸ್ಕರ ನಾವೇನ್ ಮಾಡಿದೀವಿ, ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಟ್ಯೂಷನ್, ಇನ್ಸ್ಟೆಡ್ ಆಫ್ ಡಿಪೆಂಡಿಂಗ್ ಆನ್ ಅದರ್ ಎನಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್. ಎಕ್ಸಾಂಪಲ್, ಇವತ್ತು ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಯಾವ್ದೋ ಒಂದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗಿಲ್ಲ, ಯಾವ್ದೋ ಒಂದು ಟಾಪಿಕ್ ನನಗೆ ಡೌಟ್ ಇದೆ ಅಂದ್ರೆ ಓಪನ್ ಮಾಡ್ತಾರೆ ಗೂಗಲ್ ಅಥವಾ ಏನಿದೆ ಇವತ್ತು ಸಾಕಷ್ಟು ಪ್ಲಾಟ್ಫಾರ್ಮ್ಸ್ ಇದೆ, ಯೂಟ್ಯೂಬ್. ಸೊ ಯೂಟ್ಯೂಬ್ ಅಲ್ಲಿ ಒಂದ್ ಚಾಪ್ಟರ್ ಹೊಡೆದ್ರೆ 1000 ವಿಡಿಯೋಗಳು ಬರುತ್ತೆ.
ಅದು ಅದಕ್ಕೆ ಏನು ಇರುತ್ತೆ, ಅದ್ರಲ್ಲಿ ಏನ್ ಇರಲ್ಲ, ಅದು ಏನ್ ಯಾವ ಸ್ಪರ್ಧಿ ಸಿಲೆಬಸ್ ಮ್ಯಾಚ್ ಆಗುತ್ತೆ. ಅವ್ರು ಒಂದ್ ಟಾಪಿಕ್ ಕೊಟ್ಟಿರ್ತಾರೆ, ಆ ಟಾಪಿಕ್ ಬಗ್ಗೆ 1,000 ಜನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರ್ತಾರೆ. ನೀವ್ ಅದ್ರಲ್ಲಿ ಯಾವ್ದು ವಿಡಿಯೋ ವಾಚ್ ಮಾಡ್ಬೇಕು. ಎಷ್ಟೋ ಜನ ನಿಮಗೆ ಹೇಳಿರ್ತಾರೆ, ನನಗೆ ವಿಡಿಯೋ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ನಾನ್ಯಾಕೆ ಸಬ್ಸ್ಕ್ರಿಪ್ಷನ್ ತಗೊಂಡು ಓದ್ಬೇಕಂತ. ಕರೆಕ್ಟ್. ಅರೆ ನಾವು ಕಂಟೆಂಟ್ ಕ್ರಿಯೇಟ್ ಮಾಡಿರೋದು ಆಸ್ ಪರ್ ದಿ NCERT ಪ್ರಿಸ್ಕ್ರೈಬ್ಡ್ ಸಿಲೆಬಸ್. NCERT ದಲ್ಲಿ ಏನು ಸಿಲೆಬಸ್ ನ ಮಕ್ಕಳಿಗೆ ಹೇಳಿಕೊಡ್ಬೇಕು ಅಂತ ಹೇಳಿ ಒಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಫ್ರೇಮ್ ವರ್ಕ್ ನಮ್ಗೆ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಾವು ವಿಡಿಯೋ ಕಂಟೆಂಟ್ ನ ಕ್ರಿಯೇಟ್ ಮಾಡಿರೋದು. ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂತ ವಿಡಿಯೋ ಬಂದು ಯಾರೋ ಒಬ್ರು ಇನ್ಫ್ಲೂಯೆನ್ಸರ್ ಎಲ್ಲೋ ಕೂತು ಅವ್ರಿಗೆ ಗೊತ್ತಿರೋದನ್ನ ಅವ್ರು ಹೇಳಿರೋದು ಅದು ಟಾಪಿಕ್ ಬಗ್ಗೆ. ಯೂಟ್ಯೂಬ್ ಅಲ್ಲಿ ಸಿಗ್ತಕ್ಕಂತ ಕಂಟೆಂಟ್ಗೂ ನಮ್ಮ ಅಪ್ಲಿಕೇಶನ್ ಅಲ್ಲಿ ಸಿಗ್ತಕ್ಕಂತ ಕಂಟೆಂಟ್ಗೂ ದೇರ್ ಆರ್ ಲಾಟ್ ಆಫ್ ಡಿಫ್ರೆನ್ಸ್. ಓಕೆ ಫೈನ್, ನಿಮ್ಗೆ ಯೂಟ್ಯೂಬ್ ಅಲ್ಲಿ ಒಂದು ಬೆಸ್ಟ್ ಆಪ್ ವಿಡಿಯೋ ಸಿಗುತ್ತೆ ಅಂತ ಹೇಳಿದ್ರೆ 1,000 ವಿಡಿಯೋದಲ್ಲಿ ಯಾವ್ದು ಇದು ಬೆಸ್ಟ್ ವಿಡಿಯೋ ಅಂತ ಹೇಳಿ ಹೆಂಗೆ ಫೈಂಡ್ ಔಟ್ ಮಾಡ್ತೀರಿ? ಕರೆಕ್ಟ್. ಸೊ ಅದಾದ ನಂತರ ಇವನ್ ಯೂಟ್ಯೂಬ್ ಅಲ್ಲಿ ಇವತ್ತು ಕಲಿಬೇಕಂದ್ರೂ ಕೂಡ ನಾವು ಯೂಟ್ಯೂಬ್ ಪ್ರೀಮಿಯಂ ತಗೋಬೇಕು, ಇಲ್ಲ ಅಂದ್ರೆ ಅಡ್ವರ್ಟೈಸ್ಮೆಂಟ್ಸ್ ಬರುತ್ತೆ. ಸೊ ಅಡ್ವರ್ಟೈಸ್ಮೆಂಟ್ ಅಂದ್ರೆ ನೀವು ಕ್ಲಾಸ್ ಕೇಳೋ ಟೈಮ್ ಅಲ್ಲಿ ಅದು ನಿಮ್ಗೆ ಬಿಟ್ವೀನ್ ಅಲ್ಲಿ ಮ್ಯಾಗಿ ಅಡ್ವರ್ಟೈಸ್ಮೆಂಟ್ ಬರ್ಬೋದು, ಟೂತ್ ಪೇಸ್ಟ್ ಅಡ್ವರ್ಟೈಸ್ಮೆಂಟ್ ಬರ್ಬೋದು. ಕರೆಕ್ಟ್. ಅಂದ್ರೆ ನಾವು ಓದೋ ಟೈಮ್ ಅಲ್ಲಿ ಒಂದ್ ಮ್ಯಾಗಿದ್ ಬಂತಂದ್ರೆ ನಮ್ ಗಮನ ಎಲ್ಲೋಗುತ್ತೆ, ಡೆಫಿನೆಟ್ಲಿ ಮ್ಯಾಗಿ ತಿನ್ನೋ ಕಡೆ ಹೋಗುತ್ತಲ್ಲ. ಕರೆಕ್ಟ್. ಸೊ ಡಿವಿಯೇಷನ್ಸ್ ಇರುತ್ತೆ, ಅಟೆನ್ಷನ್ ಸ್ಪ್ಯಾನ್ ಅಗೇನ್ ಮ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನಾವೇನ್ ಮಾಡಿದೀವಿ, ಕೋರ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಓಕೆ. ಸೊ ಹಾಗಾಗಿ ಇಟ್ಸ್ ಅವಾಯ್ಡ್ಸ್ ಆಲ್ಮೋಸ್ಟ್ 99% ಆಫ್ ಡಿಸ್ಟ್ರಾಕ್ಷನ್ಸ್ ನಮ್ಮ ಅಪ್ಲಿಕೇಶನ್ ಅವಾಯ್ಡ್ ಮಾಡುತ್ತೆ. ಜೊತೆಗೆ ಇವತ್ತಿನ ಸ್ಟೂಡೆಂಟ್ಸ್ ಗ್ಯಾಜೆಟ್ ಫ್ರೆಂಡ್ಲಿ ಸ್ಟೂಡೆಂಟ್ಸ್. ಡೆಫಿನೆಟ್ಲಿ ಎಲ್ಲರಿಗೂ ನಾವು ಹೇಳಿಕೊಟ್ಟಿಲ್ಲ ಅಂದ್ರೆ ಅವ್ರು ನಮಗೆ ಹೇಳಿಕೊಡುವಷ್ಟು ಫಾಸ್ಟ್ ಫಾರ್ವರ್ಡ್ ಇದ್ದಾರೆ ಇವತ್ತಿನ ಜನರೇಷನ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ನಾವೇನ್ ಮಾಡಿದೀವಿ, ಈ ಅಪ್ಲಿಕೇಶನ್ ನ ಪ್ರತಿ ಮನೆಗೂ ತಲುಪಿಸೋದಕ್ಕೆ ನಮಗೆ ಅವಕಾಶ ಇದೆ. ಅದೇ ನಾವೊಂದು ಯಾವ್ದೋ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ವರ್ಕ್ ಮಾಡ್ತೀವಿ, ಅಥವಾ ಬೇರೆ ಪ್ಲಾಟ್ಫಾರ್ಮ್ ನಲ್ಲಿ ನಾವೇನಾದ್ರು ಬೇರೆ ಇದು ಬಿಟ್ಟು ನೀವು ಬೇರೆ ಯಾವ್ದೇ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದಾದ್ರೆ, ಎಕ್ಸಾಂಪಲ್ ಈಗ ಒಂದು ಶೋರೂಮ್ ಆಗಿರ್ಬೋದು, ಒಂದು ಕ್ಲಾತಿಂಗ್ ಸೆಂಟರ್ ಆಗಿರ್ಬೋದು, ಒಂದು ಯಾವ್ದೋ ಒಂದು ಬಿಸ್ನೆಸ್ ಮಾಡಲ್ ಮೇಲೆ ಫೋಕಸ್ ಮಾಡ್ತೀನಿ ಅಂದ್ರೆ, ಸೊ ಅಲ್ಲಿ ಅವ್ರದೇ ಆದಂತ ಒಂದು ಸೆಗ್ಮೆಂಟ್ ಮೇಲೆ ಕೆಲಸ ಮಾಡ್ಬೇಕು. ಅಲ್ಲಿ ಒಂದು ಲಿಮಿಟೆಡ್ ಯೂಸರ್ಸ್ ಇರ್ತಾರೆ. ಎಕ್ಸಾಂಪಲ್ ಒಂದ್ ಶೋರೂಮ್ ಅಂತ ಬಂದ್ರೆ, ಶೋರೂಮ್ ಅಲ್ಲಿ ಮಲ್ಟಿಪಲ್ ಹೋಮ್ ಅಪ್ಲಯನ್ಸಸ್ ಇರುತ್ತೆ, ಅಥವಾ ಯಾವ್ದೋ ಒಂದು ಪ್ರಾಡಕ್ಟ್ ಇರುತ್ತೆ. ಆ ಪ್ರಾಡಕ್ಟ್ ಗೆ ಸೂಟಬಲ್ ಆದಂತ ಒಂದು ಕಸ್ಟಮರ್ಸ್ ಇರ್ತಾರೆ. ಎಕ್ಸಾಂಪಲ್ ಒಂದು ಐಫೋನ್ ಮೊಬೈಲ್. ಸೊ ಐಫೋನ್ ಮೊಬೈಲ್ ಗೆ ಆದಂತ ಒಂದು ಡೆಡಿಕೇಟೆಡ್ ಯೂಸರ್ಸ್ ಇರ್ತಾರೆ. ಕರೆಕ್ಟ್. ಸೊ ಅವ್ರ ಮೇಲೆ ಮಾತ್ರ ಕೆಲಸ ಮಾಡ್ಬೇಕು. ಅಂದ್ರೆ ಎಕ್ಸಾಂಪಲ್ ನಾವು ಅದನ್ನೇ ಟೆಲಿಕಾಲಿಂಗ್ ಅಲ್ಲಿ ಮಾಡೋದಾದ್ರೆ, ಲೆಟ್ಸ್ ಸೇ ಇಮ್ಯಾಜಿನ್, ಸೊ ನಾವು ಕಾಲ್ ಮಾಡೋದ್ರಿಗೆಲ್ಲ ನಾವು ಐಫೋನ್ ಕಂಪ್ನಿಯಿಂದ ಕಾಲ್ ಮಾಡ್ತಾ ಇರೋದು, ನಿಮಗೆ ಐಫೋನ್ ಬಗ್ಗೆ ನಾವು ಹೇಳೋದಕ್ಕೆ ಕಾಲ್ ಮಾಡಿದ್ವಿ, ನಿಮ್ಗೆ ಇಂಟ್ರೆಸ್ಟೆಡ್ ಇದೆನಾ ಅಂತ ಹೇಳಿದಾಗ ಡೆಫಿನೆಟ್ಲಿ ಏನ್ ಹೇಳ್ತಾರೆ, ಅದರಲ್ಲಿ ನೀವು 100 ಜನದಲ್ಲಿ 10 ಜನ ಇಂಟ್ರೆಸ್ಟ್ ತೋರಿಸಬಹುದು, ಅಲ್ಲ 100 ಜನಕ್ಕೆ 100 ಜನ ಇಂಟ್ರೆಸ್ಟ್ ತೋರಿಸಬಹುದು. ಬಟ್ ಅಫೋರ್ಡಬಿಲಿಟಿ ಮ್ಯಾಟರ್ ಆಗುತ್ತಲ್ಲ. 1.5 ಲಕ್ಷ 2 ಲಕ್ಷ ಕೊಟ್ಟು ಐಫೋನ್ ತಗೋಬೇಕು, ಅದೇ ನಾನು ಇವಾಗ ಪ್ರೆಸೆಂಟ್ 10-15 ಸಾವಿರಕ್ಕೆ ಸೇಮ್ ಫೀಚರ್ಸ್ ಇದೆ. ಇದೆಲ್ಲ ಮ್ಯಾಟರ್ ಆಗುತ್ತೆ. ಅಂದ್ರೆ ನಮ್ಗೆ ಪಾಪ್ಯುಲೇಷನ್ ಅಂತ ಬಂದ್ರೆ 5% ಅಷ್ಟೇ ಮಾರ್ಕೆಟ್ ಇರೋದು. ಯಾವ್ದೇ ಪ್ರಾಡಕ್ಟ್ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರೋ ಯಾವ್ದೇ ಪ್ರಾಡಕ್ಟ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿ, 5% ಮಾತ್ರ 100% ಅಲ್ಲಿ 5% ಡೆಡಿಕೇಟೆಡ್ ಮಾರ್ಕೆಟ್ ಇರುತ್ತೆ. ಬಟ್ ನಮ್ಮ ಅಪ್ಲಿಕೇಶನ್ ಅಲ್ಲಿ ಆಲ್ಮೋಸ್ಟ್ 90% ಆಫ್ ದಿ ಪಾಪ್ಯುಲೇಷನ್ ಏನಿದೆ ರೆಡಿಮೇಡ್. ಅಂದ್ರೆ 90% ನಮ್ಗೆ ಯೂಸರ್ಸ್ ಸಿಕ್ಕರು, ನೀವು ಯಾವ್ದೇ ನಂಬರ್ಗೆ ಡಯಲ್ ಮಾಡಿದ್ರು ಆಲ್ಮೋಸ್ಟ್ 90% ಸ್ಟೂಡೆಂಟ್ಸ್ ಸಿಗ್ತಾರೆ. 100% ಹೇಳ್ಬೋದು ನಾನು. ಎಕ್ಸಾಂಪಲ್, ಇವತ್ತು ನೀವು ಯಾವ್ದೇ ಮನೆ ಇಂಡಿಯಾದಲ್ಲಿ ಕಾಲ್ ಮಾಡಿದ್ರು ಆ ಮನೇಲಿ ನರ್ಸರಿಯಿಂದ PUC ವರೆಗೂ ಓದೋ ಮಕ್ಕಳು ಇದ್ದೇ ಇರ್ತಾರೆ. ಅಥವಾ ಅವ್ರ ಮನೇಲಿ ಇಲ್ಲ ಅಂದ್ರೆ ಅವ್ರ ಅಣ್ಣ ತಮ್ಮನ ಮಕ್ಕಳು, ರಿಲೇಷನ್ ಅಲ್ಲಿ ಅಥವಾ ಅಕ್ಕಪಕ್ಕ ಮನೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದ್ದೇ ಇರ್ತಾರೆ ಒಂದ್ ಮಗು. ಅಂದ್ರೆ ನಿಮಗ್ ಕೊಟ್ಟಿರೋ ಲೀಡ್ಸ್ ಎಷ್ಟು ವ್ಯಾಲ್ಯೂಯಬಲ್ ಅಂತ ಹೇಳಿ ನೀವು ಐಡೆಂಟಿಫೈ ಮಾಡ್ಬೇಕು ಅದನ್ನ. ಕರೆಕ್ಟ್. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಇದನ್ನ ಇಂಪ್ಲಿಮೆಂಟ್ ಮಾಡದೇ ಇರಿ, 100% ನೀವು ಕೋರ್ ವ್ಯಾಲ್ಯೂಸ್ ಇಟ್ಕೊಂಡು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮೆಲ್ಲರಿಗೂ ಕೂಡ ರಿಸಲ್ಟ್ ಸಿಗುತ್ತೆ. ಬಟ್ ಇಲ್ಲ ಅಂದ್ರೆ ಅದರಿಂದ ಲಾಸ್ ಆಗೋದು ಕಂಪ್ನಿಗಲ್ಲ, ನಮಗೇನೆ. ಈ ತರದ ಒಂದು ಪ್ಲಾಟ್ಫಾರ್ಮ್ ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿಲ್ಲ, ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಅದರಿಂದ ಲಾಸ್ ಆಗೋದು ಡೆಫಿನೆಟ್ಲಿ ನಮ್ಗೆ. ಅಂದ್ರೆ ನಮಗೆ ನಾವೇ ಮೋಸ ಮಾಡ್ತೀವಿ. ಕರೆಕ್ಟ್. ಸೊ ಮಾತಾಡೋದಕ್ಕೆ ರೀತಿ ಯಾವ ರೀತಿ, ಈಗ ಎಕ್ಸಾಂಪಲ್
ಸೊ ಸ್ಟೂಡೆಂಟ್ ಎಕ್ಸಾಂಪಲ್ ನೀವು ಕಾಲ್ ಮಾಡ್ತೀರಿ, ಕಾಲ್ ಮಾಡಿದ ತಕ್ಷಣ ಒಂದು ಪ್ಲೆಸೆಂಟ್ ಮೈಂಡ್ ಸೆಟ್ ಅಲ್ಲಿ ನಾವು ಕಾಲ್ ಮಾಡ್ಬೇಕು. ಪಾಸಿಟಿವ್ ಮೈಂಡ್ ಅಲ್ಲಿ ಫಸ್ಟ್ ನಾವು ನೆಗೆಟಿವ್ ಇಟ್ಕೊಂಡು ಕಾಲ್ ಮಾಡಿದ್ರೆ ನಮಗೆ ಡೆಫಿನೆಟ್ಲಿ ಆಪೋಸಿಟ್ ಮಾತಾಡೋರು ನೆಗೆಟಿವ್ ಪರ್ಸನ್ ಸಿಗ್ತಾರೆ. ಸೊ ಹಾಗಾಗಿ ನಾವು ಫಸ್ಟ್ ನಮ್ಮ ಮೈಂಡ್ ಸೆಟ್ ನ ಚೇಂಜ್ ಮಾಡ್ಕೋಬೇಕು. ಪಾಸಿಟಿವ್ ಆಗಿ ನಾವು ಡಯಲ್ ಮಾಡ್ಬೇಕು. ನಮ್ಮ ಕಾನ್ಫಿಡೆನ್ಸ್ ಯಾವ ತರ ಇರ್ಬೇಕಂದ್ರೆ ಆಪೋಸಿಟ್ ಪರ್ಸನ್ಗೆ ಪಾಸಿಟಿವಿಟಿ ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡ್ಬೇಕು. ಅಂದ್ರೆ ಪ್ರತಿ ಒಂದು ಕಾಲು ಕೂಡ ಚಾಲೆಂಜಿಂಗ್ ಏನೆ. ಯಾಕೆ ಚಾಲೆಂಜಿಂಗ್ ಅಂದ್ರೆ ಅವ್ರು ನೆಗೆಟಿವ್ ಇರೋರ್ನ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿದಾಗ ಸಿಗ್ತಕ್ಕಂತ ಏನು ಆ ಅಂದ್ರೆ ಅವ್ರು ಇವೆಂತ ಅವ್ರು ಎಷ್ಟೇ ನೆಗೆಟಿವ್ ಇದ್ರು ಕೂಡ ಪಾಸಿಟಿವ್ ಮಾಡ್ಬೇಕು. ಅದೇ ನಮಗೆ ಚಾಲೆಂಜ್, ಅದೇ ಟಾಸ್ಕ್. ಓಕೆ, ಎಕ್ಸಾಂಪಲ್ ಅವ್ರು ಏನೋ ನಾವು ಹೇಳ್ತಾರೆ. ಈಗ ಎಕ್ಸಾಂಪಲ್ ಒಂದು ಸ್ಟೂಡೆಂಟ್ ಪೇರೆಂಟಿಗೆ ಕಾಲ್ ಮಾಡ್ತೀರಾ, ಅವ್ರ ಮನೇಲಿ ಸ್ಟೂಡೆಂಟ್ ಇಲ್ಲ ಅಂತ ಹೇಳ್ತಾರೆ ಅಂತ ನೀವು ಹೇಳಿದ್ರೆ, ನಾನು ನಿನ್ನೆ ಕೇಳಿದೆ ನಿಮ್ಮೆಲ್ಲರಿಗೂ ಕೂಡ, ಅಟ್ಲೀಸ್ಟ್ ಒಂದು 5 ಅಬ್ಜೆಕ್ಷನ್ಸ್ ಗಳನ್ನ ನೀವು ಬರ್ದ್ಬಿಟ್ಟಾದ್ರೂ ಕಳಿಸಿ, ಅಥವಾ ಮೀಟಿಂಗ್ ಅಲ್ಲಿ ನನ್ನ ಜೊತೆ ಡಿಸ್ಕಸ್ ಮಾಡಿ ಆ ಚಾಲೆಂಜಸ್ ನ ಏನು ಅಂತ ಹೇಳಿ ನಮಗೆ ಹೇಳಿದ್ರೆ ಆ ಚಾಲೆಂಜಸ್ ನಾನು ನಿಮಗೆ ಹೇಗೆ ಉತ್ತರ ಕೊಡ್ಬೇಕು, ಯಾವ ರೀತಿ ಸಿಚುಯೇಷನ್ ನ ಹ್ಯಾಂಡಲ್ ಮಾಡ್ಬೇಕು ಅಂತ ನಾನು ನಿಮಗೆ ಕಾಲ್ ಪಿಚ್ ಹೇಳ್ಕೊಡ್ಬೋದು. ಕರೆಕ್ಟ್. ಸಪೋಸ್ ನಿಮ್ ಕಡೆಯಿಂದ ನನಗೆ ಕಾಲ್ ಪಿಚ್ ಅಲ್ಲಿ ಅಥವಾ ಅಬ್ಜೆಕ್ಷನ್ಸೇ ಬಂದಿಲ್ಲ. ಈಗ ನೀವು ಯಾರಿಗೂ ಕಾಲ್ ಮಾಡಿರ್ತೀರ, ಅವ್ರು ನಿಮ್ಗೆ ಏನೋ ಕ್ವಶನ್ ಕೇಳಿರ್ತಾರೆ, ಅದನ್ನ ನೀವು ಹ್ಯಾಂಡಲ್ ಮಾಡಿರಲ್ಲ, ಅದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನೇ ನೀವು ಬಿಲೀವ್ ಮಾಡ್ತೀರಾ. ಓಕೆ, ಈ ಪ್ರಪಂಚ ಅದ್ರ ಪಾಡಿಗೆ ಅದ್ ನಡೀತಾನೆ ಇರುತ್ತೆ. ಪ್ರತಿಯೊಂದು ಬಿಸ್ನೆಸ್ ಅದ್ರ ಪಾಡಿಗೆ ಅದ್ ನಡೀತಾ ಇರುತ್ತೆ. ನಾವು ಯುಟಿಲೈಸ್ ಮಾಡ್ಕೊಂಡ್ರೆ ಮಾತ್ರ ನಮಗ್ ಬೆನಿಫಿಟ್ ಆಗತ್ತೆ. ಇಲ್ಲ ಅಂದ್ರೆ ಇವತ್ತು ಮಾರುತಿ ಸುಜುಕಿದಲ್ಲಿ ಯಾರು 4 ಲಕ್ಷಕ್ಕೆ ಯಾವ್ದು ಚಿಕ್ಕ ಕಾರ್ ಬರುತ್ತಲ್ಲ, ಆಲ್ಟೋ 800 ತಗೊಳ್ಳೋರು ಇದಾರೆ. ಮರ್ಸಿಡೀಸ್ ಅಲ್ಲಿ 4 ಕೋಟಿ ಕಾರ್ ತಗೊಳ್ಳೋರು ಇದಾರೆ. ಅವ್ರನ್ನ ಐಡೆಂಟಿಫೈ ಮಾಡಿ ಡೀಲ್ ನ ಕ್ಲೋಸ್ ಮಾಡೋದು ನಮ್ ಕೈಯಲ್ಲಿದೆ. ನಾನು 4 ಲಕ್ಷದ ಮಾರುತಿ ಕಾರ್ನ ಸೇಲ್ ಮಾಡಿದ್ರೆ ನನಗ್ ಸಿಗೋದು 4,000 ರೂಪಾಯಿ ಕಮಿಷನ್ ಅಥವಾ ಸ್ಯಾಲ್ರಿ, ಅಥವಾ 15-20 ಸಾವಿರ ರೂಪಾಯಿ ನಮ್ಗೆ ಇನ್ಕಮ್ ಆಗಿದ್ರೆ, ಅದೇ ನಾನು ಮರ್ಸಿಡೀಸ್ ಅಲ್ಲಿ 4 ಕೋಟಿ ರೂಪಾಯಿದು ಕಾರ್ನ ಸೋಲ್ಡ್ ಔಟ್ ಮಾಡಿದ್ರೆ ನನಗೆ ಸಿಗೋದು ಮಿನಿಮಮ್ 40 lakhs. ಅಂದ್ರೆ ಡಿಫ್ರೆನ್ಸ್ ಇಷ್ಟೇ ಇರೋದು. ಅದೇ ರೀತಿ ನೆಗೆಟಿವ್ ಇರೋ 40 ಜನದ ಹತ್ರ ಮಾತಾಡೋದ್ಕಿಂತ ಪಾಸಿಟಿವ್ ಇರೋ ಒಬ್ರ ಹತ್ರ ನಾವು ಪ್ರಾಪರ್ ಆಗಿ ಮಾತಾಡಿದ್ರೆ ನಮಗೆ ಕನ್ವರ್ಟ್ ಆಗುತ್ತೆ. ಆ 40 ಜನನ ನಾವು ಕನ್ವರ್ಟ್ ಮಾಡ್ಬೇಕಂದ್ರೆ ನಮಗೆ ಡೆಫಿನೆಟ್ಲಿ ಪ್ರಾಸೆಸ್ ಮೇಲೆ ಫೋಕಸ್ ಮಾಡ್ಲೇಬೇಕು. ಆ ನೆಗೆಟಿವ್ ಇರೋರ್ನ ಪಾಸಿಟಿವ್ ಮಾಡೋದು ನಮ್ ಕೈಯಲ್ಲಿದೆ. ಓಕೆ, ಸೊ ನಾನು ಅದಕ್ಕೆ ನಿಮ್ಗೆ ಅಬ್ಜೆಕ್ಷನ್ಸ್, ನಾನು ಅಲ್ಲಿವರೆಗೂ ನಿಮ್ ಕಡೆಯಿಂದ ಎಲ್ಲಿವರೆಗೂ ಕ್ವಶನ್ಸ್ ಬರುತ್ತೆ, ಎಲ್ಲಿವರೆಗೂ ಅಬ್ಜೆಕ್ಷನ್ಸ್ ಬರುತ್ತೆ, ನಾನ್ ಮುಂದುವರೆದು ನಾನು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಸೆಷನ್ ನ ಮಾಡೋದಿಲ್ಲ. ಯಾಕಂದ್ರೆ ನಾವು ಇದನ್ನ ಟೆಸ್ಟ್ ಅಂಡ್ ಟ್ರಯಲ್, ಎಕ್ಸ್ಪೆರಿಮೆಂಟ್, ಎಕ್ಸಿಕ್ಯೂಷನ್ ಇವತ್ತಲ್ಲ, ಲಾಸ್ಟ್ 6 years ಇಂದ ಮಾಡ್ತಾರೆ. ಸೊ ಸಿಸ್ಟಮ್ ಅಲ್ಲಿ ನಾನು ಆಲ್ರೆಡಿ ಹೇಳ್ದಂಗೆ, ಇವನ್ ಇವತ್ತು ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂತ ಇಂಟರ್ನ್ಯಾಷನಲ್ ಸ್ಕೂಲ್ಸ್, ಆರ್ಚಿಡ್ ಇಂಟರ್ನ್ಯಾಷನಲ್ ಆಗಿರ್ಬೋದು, ವಿಬ್ಗಯಾರ್ ಆಗಿರ್ಬೋದು, ಓಕೆ ಗ್ಲೋಬಲ್ ಆಗಿರ್ಬೋದು, ಅವ್ರಿಗೆಲ್ಲ ಚಾಲೆಂಜಸ್ ಬಂದಿಲ್ವಾ? ಅವ್ರು 14 ಲಕ್ಷ 15 ಲಕ್ಷ ಒಂದ್ ವರ್ಷಕ್ಕೆ ಚಾರ್ಜ್ ಮಾಡ್ತಾರೆ ಸ್ಟೂಡೆಂಟ್ಗೆ. ಓಕೆ, ಸೊ ಅವ್ರು ಎಲ್ಲರಿಗೂ ಕಾಲ್ ಮಾಡಿ ನಮ್ದು ಮಗುಗೆ ಅಡ್ಮಿಷನ್ ಮಾಡ್ಸಿ ಅಂತಾಗ ಎಲ್ಲರೂ ಬಂದ್ಬಿಟ್ಟು ರಶ್ ಆಗಿ ಫುಲ್ ಕ್ರೌಡೆಡ್ ಅಡ್ಮಿಷನ್ ಆಯ್ತಾ? ಬಟ್ ಹೆಂಗೆ ಅವರು ಸರ್ವೈವ್ ಆಗ್ತಾ ಇದಾರೆ ಮಾರ್ಕೆಟ್ ಅಲ್ಲಿ? ಇವತ್ತು ಮಾರುತಿನೂ ಸರ್ವೈವ್ ಆಗ್ತಾ ಇದೆ, ಮರ್ಸಿಡೀಸ್ ಸರ್ವೈವ್ ಆಗ್ತಾ ಇದೆ. ಅಂದ್ರೆ ಅದು ತಗೊಳಕ್ಕೆ ಜನ ಇದಾರೆ, ಆ ಲೆವೆಲ್ ಅಲ್ಲಿ ಆ ಮೈಂಡ್ ಸೆಟ್ ಜನ ಇದಾರೆ. ಬಟ್ ಅವ್ರಿಗೆ ರೀಚ್ ಮಾಡಿಲ್ಲ ಅಂದ್ರೆ ಇಟ್ಸ್ ಅಲ್ಟಿಮೇಟ್ಲಿ ನಾವು ಆ ಪ್ಲಾಟ್ಫಾರ್ಮ್ ನ 100% ಯುಟಿಲೈಸ್ ಮಾಡಿಲ್ಲ ಅಂತ. ಕರೆಕ್ಟ್. ಸೊ ಮ್ಯಾಕ್ಸಿಮಮ್ ನಾವ್ ಎಷ್ಟು ಎಫರ್ಟ್ ಹಾಕ್ಬೋದು? ಮ್ಯಾಕ್ಸಿಮಮ್ ಮಂತ್ ಎಂಡ್ ಮಾರ್ಚ್ ಆರ್ ಮ್ಯಾಕ್ಸಿಮಮ್ April 5th. ಓಕೆ, ಅಲ್ಲಿವರೆಗೂ ಯಾರು ಔಟ್ಶೈನ್ ಮಾಡಿಲ್ಲ, ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಡೆಫಿನೆಟ್ಲಿ ವಿ ಲುಕ್ ಫಾರ್ ಆಲ್ಟರ್ನೇಟಿವ್ಸ್. ಕರೆಕ್ಟ್. ಸೊ ಅದೇ ರೀತಿ ನಮ್ಮಲ್ಲಿ ನಾನು ಹೇಗೆ 15-20 ಪ್ರಾಡಕ್ಟ್ ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅಂದ್ರೆ, ವಿ ಆರ್ ಆಲ್ರೆಡಿ ಪ್ಲಾನ್ಡ್ ಅಂಡ್ ಡೆಡಿಕೇಟೆಡ್ಲಿ ಎಕ್ಸಿಕ್ಯೂಟೆಡ್ ಇವನ್ 15-20 ಎಕ್ಸಿಕ್ಯೂಷನ್ ಪ್ಲಾನ್ಸ್ ಆಲ್ಸೋ. ಸೊ ಹಾಗಾಗಿ ವಿತ್ ದಿಸ್ ಟೀಮ್ ಆಲ್ರೆಡಿ ಡೆಡಿಕೇಟೆಡ್ಲಿ invested your time from last 15 days, 20 days, 1 month, 2 months, 3 months maximum. Utilize this opportunity. Just focus on the process. Okay. And if you have anything, if we are facing any challenges, it's not challenge actually. It's all learnings. ನೀವು ಚಾಲೆಂಜ್ ಅನ್ಕೊಂಡಿದೀವಿ, ಮೀಟಿಂಗ್ ಅಲ್ಲಿ ಇರೋರಾಗಿರ್ಬೋದು,
ಇನ್ಕ್ಲೂಡಿಂಗ್ ಮೀ. ಓಕೆ, ನಾವೇನ್ ಚಾಲೆಂಜ್ ಅಂತ ಮಾತಾಡ್ತಿದೀವಿ, ಇಟ್ಸ್ ಆಲ್ ಆಪರ್ಚುನಿಟೀಸ್. ಸ್ವಾಟ್ ಅನಾಲಿಸಿಸ್ ಅಂತ ಒಂದು ಥಿಯರಿ ಇದೆ. ಎಷ್ಟ್ ಜನ ಗೊತ್ತಿದೆ ಮೀಟಿಂಗ್ ಅಲ್ಲಿ ಇರೋರಿಗೆ ಸ್ವಾಟ್? ಸ್ವಾಟ್ ಬಗ್ಗೆ ಎಷ್ಟ್ ಜನ ಕೇಳಿದಿರಾ? SWOT ಥಿಯರಿ ಇದೆ, ಥಮ್ಸ್ ಅಪ್ ಮಾಡಿ. ಓಕೆ, SWOT ಅಂತ ಹೇಳಿ, ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್. ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಅಂತೇಳಿ. ಸಿ, ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಈ ಸ್ವಾಟ್ ಅನಾಲಿಸಿಸ್ ಅಪ್ಲಿಕಬಲ್ ಆಗುತ್ತೆ. ಅದೇ ರೀತಿ ಪ್ರತಿಯೊಂದು ಕಸ್ಟಮರ್ ಅಲ್ಲೂ ಕೂಡ ನಾವು ಈ ಸ್ವಾಟ್ ಅನಾಲಿಸಿಸ್ ನ ಅಪ್ಲೈ ಮಾಡ್ಬೇಕು. ಅವ್ರ ಸ್ಟ್ರೆಂತ್ ಏನು, ಅವ್ರ ವೀಕ್ನೆಸ್ ಏನು, ಅವರ ಆಪರ್ಚುನಿಟೀಸ್ ಏನು, ಥ್ರೆಟ್ಸ್ ಏನು. ನಾವು ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು? ಡೆಫಿನೆಟ್ಲಿ ವಿ ಫೋಕಸ್ ಆನ್ ದ ಆಪರ್ಚುನಿಟಿ ಸೈಡ್. ನಮ್ಮ ಸ್ಟ್ರೆಂತ್ ಬಗ್ಗೆ ಅಥವಾ ಅವ್ರ ಸ್ಟ್ರೆಂತ್ ಬಗ್ಗೆ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಇರೋ ಆಪರ್ಚುನಿಟೀಸ್ ಬಗ್ಗೆ ನಾವು ಕ್ರಿಯೇಟ್ ಮಾಡ್ಬೇಕು. ಥ್ರೆಟ್ಸ್ ಬಗ್ಗೆ ನಾವು ಜಾಸ್ತಿ ಫೋಕಸ್ ಮಾಡಬಾರ್ದು. ಓಕೆ, ಸೊ ಎಕ್ಸಾಂಪಲ್, ಸೊ ನಾವಿಲ್ಲಿ ಪ್ರೋಗ್ರಾಮ್ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದೀವಿ, ಬಟ್ ಸ್ಟೂಡೆಂಟ್ ಫೇಸ್ ಮಾಡ್ತಾ ಇರೋ ಚಾಲೆಂಜಸ್ ಬಗ್ಗೆ ಮಾತಾಡಿದೀವ. ಸೊ ನಮ್ಗೆ ಎಷ್ಟು ಚಾಲೆಂಜಸ್ ಇದೆ ಅಂದ್ರೆ, ಸ್ಟೂಡೆಂಟ್ ಅವ್ರ ಸ್ಕೂಲಲ್ಲಿ ಎಷ್ಟು ಲರ್ನಿಂಗ್ ಫೇಸ್ ಅಲ್ಲಿ ಎಷ್ಟು ಚಾಲೆಂಜಸ್ ಫೇಸ್ ಮಾಡ್ತಾ ಇರ್ತಾರೆ. ಸಿ, ನಮ್ದು ಪ್ರಾಬ್ಲಮ್ ಗೆ ಸೊಲ್ಯೂಷನ್. ಓಕೆ, ಸಿ, ಅವ್ರಿಗೆ ಇರ್ತಕ್ಕಂಥ ಇವತ್ತು 100% ಇವತ್ತು ಹೆಂಗ್ ಸ್ಯಾಟಿಸ್ಫೈ ಆಗೋಕ್ಕಾಗುತ್ತೆ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ? ಡೆಫಿನೆಟ್ಲಿ ಇವತ್ತು ಎಷ್ಟು ಕಾಂಪಿಟೇಷನ್ ಇದೆ, ಕರೆಕ್ಟ್? ಸ್ಕೂಲ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಇದೆ, ಕಾಲೇಜ್ ಲೆವೆಲ್ ಅಲ್ಲಿ ಕಾಂಪಿಟೇಷನ್ ಇದೆ, ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕಾ ಕಾಂಪಿಟೇಷನ್ ಇದೆ, ಒಂದ್ ಕೆರಿಯರ್ ಸೆಟ್ ಮಾಡ್ಕೋಬೇಕಾ ಕಾಂಪಿಟೇಷನ್ ಇದೆ, ಒಂದ್ ಜಾಬ್ ತಗೋಬೇಕಾ ಕಾಂಪಿಟೇಷನ್ ಇದೆ, ಜಾಬ್ ತಗೊಂಡ್ಮೇಲೆ ಪ್ರಮೋಷನ್ ಗೆ ಕಾಂಪಿಟೇಷನ್ ಇದೆ, ಪ್ರಮೋಷನ್ ತಗೊಂಡ್ಮೇಲೆ ನೆಕ್ಸ್ಟ್ ಸ್ಯಾಲರಿ ಹೈಕಿಗೆ ಕಾಂಪಿಟೇಷನ್ ಇದೆ. ಯಾಕೆ? ಇವತ್ತು ನಾವು ಇದ್ದಾಗ ಅಲ್ಲ, ಸತ್ ಮೇಲೂ ಹೋಗಿ ಉಣಕೋದಕ್ಕೂ ಕಾಂಪಿಟೇಷನ್ ಇದೆ, ಅಂದ್ರೆ ಜಾಗ ಇಲ್ಲ ಇವತ್ತು. ಸೊ ಇಂಥ ಪ್ರಪಂಚದಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಆ ಪ್ರೆಷರ್ ಎಲ್ಲರಿಗೂ ಇದ್ದೇ ಇರುತ್ತೆ, ಕರೆಕ್ಟ್? ಅಂದ್ರೆ ಒಂದು ಹುಟ್ಟೋದಿಂದ ಫ್ರಮ್ ಬರ್ತ್ ಇಂದ ಡೆತ್ ವರ್ಗುನ ಕೂಡ ಇವತ್ತು ಕಾಂಪಿಟೇಷನ್ ಇದೆ ಇನ್ ದಿಸ್ ಜನರೇಷನ್. ಇವತ್ತು ನೋಡಿ, ಮುಂಬೈ ಆಗಿರ್ಬೋದು, ನೀವು ಮೆಟ್ರೋ ಸಿಟೀಸ್ ಗಳಲ್ಲಿ ನೋಡಿದ್ರೆ ಇವನ್ ಗ್ರಾಜುಯೇಟ್ಸ್ ಆಗಿದ್ದಾರೆ, ಪೋಸ್ಟ್ ಗ್ರಾಜುಯೇಟ್ಸ್ ಆಗಿದ್ರೆ, ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್ ಆದ್ರೂ ಕೂಡ ಮೆಟ್ರೋದಲ್ಲಿ ಲೈನ್ ಅಲ್ಲಿ ನಿಲ್ಬೇಕು. ಓಕೆ, ಒಂದ್ಸರಿ ನಾವು ಅದು ಅಥವಾ ಮುಂಬೈಯಲ್ಲಿರೋ ಟ್ರ್ಯಾಕ್ಸ್ ನೋಡಿದ್ರೆ ಗೊತ್ತಾಗುತ್ತೆ ರಿಯಲ್ ಲೈಫ್ ಟ್ರೂತ್ ಏನಂತ ಹೇಳಿ, ಕರೆಕ್ಟ್? ಅದೆಲ್ಲ ಕಾರಣ ಯಾರು? ಡೆಫಿನೆಟ್ಲಿ ಒಂದು ಸ್ಟ್ರಾಂಗ್ ಫೌಂಡೇಶನ್, ಸ್ಟ್ರಾಂಗ್. ಅವತ್ತು ನಾವು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇಷ್ಟಿಂದ ಪೇರೆಂಟ್ಸ್ ಹೇಳ್ಬೋದು ನಾವು. ಸಿ, ಆಮೇಲೆ ಎಜುಕೇಟೆಡ್ ಕ್ರೌಡ್ ಯಾರು ಇರ್ತಾರೆ, ಡೆಫಿನೆಟ್ಲಿ ದೇ ವಿಲ್ ಎಂಟರ್ಟೈನ್, ಡೆಫಿನೆಟ್ಲಿ ದೇ ವಿಲ್ ಸಪೋರ್ಟ್ ವಿತ್ ಯುವರ್ ವಿಷನ್ ಅಂಡ್ ವಿತ್ ಅವರ್ ಪ್ಲಾಟ್ಫಾರ್ಮ್. ಬಟ್ ಸಮ್ ಆಫ್ ದೆಮ್ ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿ ಪ್ರೋಗ್ರಾಮ್, ಬಟ್ ಸ್ಟಿಲ್ ಅವರ್ ಡ್ಯೂಟಿ ಇಸ್ ಟು ಎಜುಕೇಟ್ ದೆಮ್. ಸಿ, ನಮ್ದು ಏನಿದೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದು. ಎಷ್ಟು ಚಾಲೆಂಜಸ್ ಬರುತ್ತೆ ಅಷ್ಟು ಆಪರ್ಚುನಿಟೀಸ್ ಇರುತ್ತೆ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಓಕೆ, ಎಷ್ಟು ಕ್ವಶನ್ಸ್ ಗಳು ಬರುತ್ತೆ ಅಷ್ಟು ನೀವು ಸ್ಟ್ರಾಂಗ್ ಆಗ್ತೀರಾ, ಕರೆಕ್ಟ್? ನನಗೆ ಇವತ್ತು 10 ಕ್ವಶನ್ಸ್ ಬಂದಿದೆ ಅಂದ್ರೆ ನಾನು 10 ಕ್ವಶನ್ಸ್ ನ ಹ್ಯಾಂಡಲ್ ಮಾಡ್ತಕ್ಕಂತ ಪರ್ಸನ್ ಆಗಿ ನಾನು ಬಿಲ್ಡ್ ಆಗಿದ್ದೀನಿ. ಅವಾಗ ನಾನು ಡಿಫ್ರೆಂಟ್ ಆಗೋದು ಬೇರೆಯವ್ರಿಗಿಂತ. ಇಲ್ಲ, ನನಗೆ ಕ್ವಶನ್ ಮಾರ್ಕೆಟ್ ಈ ತರ ಇದೆ, ನಾನು ಮಾರ್ಕೆಟ್ ಅಲ್ಲಿ ನಾನು ಈಸಿಯಾಗಿ ಸೇಲ್ ಆಗೋ ಪ್ರಾಡಕ್ಟ್ ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನನಗೂ ಅದಕ್ಕೂ ಇರೋದು ಡಿಫ್ರೆನ್ಸ್ ಏನು? ನನ್ನ ಪರ್ಫಾರ್ಮೆನ್ಸ್ ಮತ್ತೆ ಮಾರ್ಕೆಟ್ ಅಲ್ಲಿ ಅದು ಹೆಂಗೆ ಐಡೆಂಟಿಫೈ ಮಾಡ್ತಾರೆ ಅಂದ್ರೆ, ಇವತ್ತು ಎಕ್ಸಾಂಪಲ್, ಇವತ್ತು ನೀವು UPSC IAS ಆಫೀಸರ್ಸ್ ಎಲ್ಲ ನೋಡಿರ್ತೀರಾ. ಅಂದ್ರೆ ಒಂದು IAS ಆಫೀಸರ್ ಆಗ್ಬೇಕಂದ್ರೆ UPSC ಅಂತ ಒಂದು ಎಕ್ಸಾಮ್ ಬರಿಬೇಕು. ಸುಮಾರು 40, ಇವತ್ತು ಪ್ರತಿಯೊಂದು ಮನೇಲಿ, ಇವತ್ತು ಇಂಡಿಯಾದಲ್ಲಿ ನೀವು ಯಾವುದೇ ಒಂದ್ ಮನೇಲಿ ಒಂದ್ ಮಗುಗೆ ಕೇಳಿ ಅಥವಾ ಅವ್ರ ಪೇರೆಂಟ್ಸ್ ಗೆ ಆಸ್ಪಿರೇಷನ್ ಏನಿರುತ್ತೆ ಅಂದ್ರೆ ಡೆಫಿನೆಟ್ಲಿ ಅವ್ರ ಮಗುಗ್ ಒಂದ್ ಒಳ್ಳೆ ಹೈಯೆಸ್ಟ್ ಕೆರಿಯರ್ ಸೆಟ್ ಮಾಡ್ಬೇಕು, ಅಥವಾ ಒಂದು UPSC ಮಾಡಿ ಒಬ್ರು IAS ಆಫೀಸರ್ ಆಗ್ಬೇಕು, ಅಥವಾ ಡಾಕ್ಟರ್ ಮೆಡಿಕಲ್ ಎಲ್ಲ ಹೇಳ್ತಾರೆ ಡೆಫಿನೆಟ್ಲಿ. ಬಟ್ ಹೈಯೆಸ್ಟ್ ಅಂತ ಬಂದ್ರೆ IAS ಆಫೀಸರ್. ಸೊ IAS ಆಫೀಸರ್ ಆಗ್ಬೇಕಂದ್ರೆ ಕಾಂಪಿಟೇಷನ್ ಎಷ್ಟು? ಪ್ರತಿ ಮನೇಲೂ ಪ್ರತಿಯೊಂದು ಮಗುಗೂ ಕೂಡ ಅದು ಡ್ರೀಮ್ ಇರುತ್ತೆ. ಜೊತೆಗೆ ಆ ಕಾಂಪಿಟೇಷನ್ ಅಂತ ಬಂದ್ರೆ ಇವತ್ತು 40ರಿಂದ 50 ಲಕ್ಷ ಕಾಂಪಿಟೇಷನ್. ಆ 40ರಿಂದ 50 ಲಕ್ಷ ಜನದಲ್ಲಿ 600ರಿಂದ 700 ಜನಕ್ಕೆ ಸೆಲೆಕ್ಷನ್ ಲೆಟರ್. ಅದಕ್ಕೆ ಡಿಸ್ಟಿಕ್ಗೆ ಒಬ್ರೇ IAS ಆಫೀಸರ್. ಅಂದ್ರೆ ಫಿಲ್ಟ್ರೇಷನ್ ನೀವು ನೋಡ್ತಾ ಬಂದ್ರೆ ಪ್ಯಾಟರ್ನ್, ಆ ಲೆವೆಲ್ ಆಫ್
ಪ್ಯಾಟರ್ನ್ ಯಾಕೆ ಇಂಟ್ರೊಡ್ಯೂಸ್ ಮಾಡಿದಾರ ಅಂದ್ರೆ ಡೆಫಿನೆಟ್ಲಿ ಕೇಪಬಿಲಿಟೀಸ್. ಒಂದು ಡಿಸ್ಟಿಕ್ ನಲ್ಲಿ ಇರ್ತಕ್ಕಂತ 7 ರಿಂದ 8 ಲಕ್ಷ ಜನರ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಆಗ್ತಕ್ಕಂತ ಕೇಪಬಿಲಿಟೀಸ್ ನ ಬಿಲ್ಡ್ ಮಾಡತಕ್ಕಂತ ಒಂದು ಎಕ್ಸಾಮ್ ನ ಕ್ಲಿಯರ್ ಮಾಡಿರ್ತಕ್ಕಂತ ಕ್ಯಾಂಡಿಡೇಟ್ ಮಾತ್ರ ಆ 7 ಲಕ್ಷ ಜನರ ಸಮಸ್ಯೆನ ಬಗೆಹರಿಸಕ್ಕೆ ಯೋಗ್ಯತೆ ಇದ್ದಾರೆ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗಲು ಕೂರಿಸ್ತಾರೆ. ನಾನು ಕೇವಲ 10 ರಿಂದ 15 ಕ್ವಶನ್ಸ್ ಬಂತು, 10 ರಿಂದ 15 ಜನ ನನಗೆ ನೆಗೆಟಿವ್ ಆಗಿ ಮಾತಾಡಿದ್ರು ಅಂದ ತಕ್ಷಣ ನಾನು ಅದ್ರಲ್ಲಿ 100% ಇನ್ವಾಲ್ವ್ಮೆಂಟ್ ಆಗಿಲ್ಲ ಅಂದ್ರೆ ಲಾಸ್ ಯಾರಿಗೆ? ಡೆಫಿನೆಟ್ಲಿ ನಮ್ಗೆ ಅಲ್ವಾ? ಯಾಕೆ UPSC ಮಾಡಿ IAS ಕ್ಲಿಯರ್ ಮಾಡಿ ಆ ಸೀಟಲ್ಲಿ ಕೂತಿರೋರಿಗೆ ಕ್ವಶನ್ಸ್ ಬರಲ್ವಾ? ಅಥವಾ ಇವನ್ ನಮ್ಮ ದೇಶ ಅಥವಾ ನಮ್ಮ ರಾಜ್ಯ ಅಥವಾ ನಾವ್ ಇರ್ತಕ್ಕಂತ ಪ್ರದೇಶ ಆಳ್ತಕ್ಕಂತ MLA MPs ಅಥವಾ ಒಬ್ರು ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ಗೆ ನಾವು ಕ್ವಶನ್ ಕೇಳಲ್ವಾ? ಡೆಫಿನೆಟ್ಲಿ ಕೇಳ್ತೀವಿ, ಡೆಫಿನೆಟ್ಲಿ ಕ್ವಶನ್ ಹಾಕ್ತಿವಿ. ಸೊ ಹಾಗಾಗಿ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಅದರದೇ ಆದಂತ ಗ್ರಾವಿಟಿ. ಸಪೋಸ್ ನೀವ್ ಯಾವ್ದೋ ಒಂದು ಪ್ರಾಡಕ್ಟ್ ನ ತಗೊಂಡಿದ್ದೀರಿ, ನೀವು ಅದಕ್ಕೆ ಸರ್ವಿಸ್ ಸರಿಯಾಗಿ ಕೊಟ್ಟಿಲ್ಲ ಅಂದ್ರೆ ನೀವು ಕ್ವಶನ್ ಮಾಡಲ್ವಾ? ಅಥವಾ ನೀವ್ ಯಾವ್ದೋ ಒಂದು ಕಸ್ಟಮರ್ ಕೇರ್ ಕಾಲ್ ಮಾಡಿದಾಗ ನೀವು ಯೂಸ್ ಮಾಡೋ ಸಿಮ್ ಸರಿಯಾಗಿ ವರ್ಕ್ ಆಗಿಲ್ಲ, ಕ್ವಶನ್ ಮಾಡಲ್ವಾ? ಸೊ ಹಾಗಾಗಿ ದಿಸ್ ಇಸ್ ಪ್ರತಿಯೊಂದು ಫೀಲ್ಡ್ ಅಲ್ಲೂ ಸೇಮ್ ಲೆವೆಲ್ ಆಫ್ ಕಾಂಪಿಟೇಷನ್, ಸೇಮ್ ಲೆವೆಲ್ ಆಫ್ ಚಾಲೆಂಜಸ್ ಇದ್ದೇ ಇರುತ್ತೆ. ಓಕೆ, ಸೊ ಹಾಗಾಗಿ ಅದನ್ನೆಲ್ಲ ನಾವು ಆಪರ್ಚುನಿಟಿ ಅಂತ ತಿಳ್ಕೊಬೇಕು, ಜೊತೆಗೆ ಅದನ್ನ ಲರ್ನಿಂಗ್ಸ್ ಅಂತ ತಿಳ್ಕೊಬೇಕು. ಅವಾಗೇನೆ ಸ್ಟ್ರಾಂಗ್ ಆಗೋದಕ್ ಕಾರಣ, ಜೊತೆಗೆ ಇವರು ಇತರರಿಗಿಂತ ವಿಭಿನ್ನ ಆಗೋದಕ್ ಕಾರಣ. ಓಕೆ, ಅವಾಗೆ ಗ್ರೋತ್ ಲೆವೆಲ್ ಸ್ಟಾರ್ಟ್ ಆಗೋದು. ಇಲ್ಲ ನನಗೆ ಈಸಿಯಾಗಿ ಆರಾಮಾಗಿ ಕಂಫರ್ಟಬಲ್ ಆಗಿ ನನ್ನ ಲೈಫ್ ನಲ್ಲಿ ಲೀಡ್ ಮಾಡ್ತೀನಿ ಅಂದ್ರೆ ವಿ ಆರ್ ಇನ್ ಕಂಫರ್ಟ್ ಝೋನ್. ಕಂಫರ್ಟ್ ಝೋನ್ ಅಲ್ಲಿ ಇರ್ತಕ್ಕಂತ ಕ್ಯಾಂಡಿಡೇಟ್ಸ್ ಗಳು ಔಟ್ಶೈನ್ ಆಗೋದಕ್ಕೆ ಪಾಸಿಬಿಲಿಟೀಸ್ ಆಗೋದಿಲ್ಲ. ಯಾಕಂದ್ರೆ ನಾವು ಎಷ್ಟು ಔಟ್ ಆಫ್ ಕಂಫರ್ಟ್ ಝೋನ್ ಅಲ್ಲಿ ವರ್ಕ್ ಮಾಡ್ತೀವ ಅಷ್ಟು ನಮ್ದು ಕೆರಿಯರ್ ಗ್ರೋತ್ ಸೆಟ್ ಆಗುತ್ತೆ. ಓಕೆ, ಸೊ ಅದೇ ರೀತಿ ಸ್ಟೂಡೆಂಟ್ ಗನ್ನು ನಾವು ಗೈಡ್ ಮಾಡ್ಬೇಕಂದ್ರೆ ಅವ್ರು ಎಕ್ಸ್ಟ್ರಾ ಏನಾದ್ರು ಮಾಡಿದ್ರೇನೆ ಆ ಕ್ಲಾಸ್ ರೂಮ್ ಅಲ್ಲಿ ಇರೋಕಂತ ಮಕ್ಕಳಿಗಿಂತ ಅವ್ರು ಎಕ್ಸ್ಟ್ರಾ ಆಗೋದು, ಸ್ಪೆಷಲ್ ಆಗೋದು. 40 ಜನ ಕ್ಲಾಸ್ ರೂಮ್ ಅಲ್ಲಿ ಇದಾರೆ ಅಂದ್ರೆ 40 ಜನ ಸೇಮ್ ಸಿಲೆಬಸ್ ಓದ್ತಾ ಇದಾರೆ. ಅವ್ರಿಗಿಂತ ಇವ್ರ ಏನ್ ಡಿಫ್ರೆಂಟ್? ಹೆಂಗ್ ಹೇಳ್ತೀರಾ ನೀವು ಡಿಫ್ರೆಂಟ್ ಅಂತೇಳಿ? ಕರೆಕ್ಟ್. ಅಂದ್ರೆ ನೀವ್ ಈ ಕ್ವಶನ್ಸ್ ನ ಪೇರೆಂಟ್ಸ್ ಕೇಳಿ. ನೀವು ಒಳ್ಳೆ ಸ್ಕೂಲಿಗೆ ಕಳಿಸ್ತಾ ಇದ್ದೀರಾ, ಒಳ್ಳೆ ಫೀಸೇ ಕಟ್ತಾ ಇದೀರಾ, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿದ್ದೀರಾ, ಒಳ್ಳೆ ಬುಕ್ಸ್ ಕೊಟ್ಟಿದ್ದೀರಾ, ಬಟ್ ಸ್ಟಿಲ್ ಆ 40 ಜನ ಮಕ್ಕಳು ಅದನ್ನೇ ಓದ್ತಾ ಇದಾರೆ. ಆ 40 ಜನ ಮಕ್ಕಳು ಅದೇ ಪಾಠ ಕಲಿತಾ ಇದಾರೆ, ಅದೇ ಕ್ಲಾಸ್ ರೂಮ್ ಅಲ್ಲಿ ಕಲಿತಾ ಇದಾರೆ. ನಿಮ್ ಮಗು ಅವ್ರಿಗಿಂತ ಹೆಂಗ್ ಡಿಫ್ರೆಂಟ್? ಏನ್ ಎಕ್ಸ್ಟ್ರಾ ಮಾಡ್ತಾ ಇದಾರೆ? ಸಿಂಪಲ್, ಅವ್ರಿಗೆ ಅರ್ಥ ಮಾಡಿಸ್ಬೇಕಷ್ಟೇನೆ. ಅವ್ರಿಗೆ ಅರ್ಥ ಮಾಡಿಸೋದಕ್ಕಿಂತ ಮುಂಚೆ ನಾವ್ ಅರ್ಥ ಮಾಡ್ಕೋಬೇಕು ಫಸ್ಟ್. ಓಕೆ, ಸೊ ವಿ ಶುಡ್ ಲರ್ನ್, ವಿ ಶುಡ್ ಎಕ್ಸ್ಪೀರಿಯನ್ಸ್ ಅಂಡ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಅಂಡ್ ವಿ ಶುಡ್ ಎಕ್ಸ್ಪ್ಲೋರ್. ದೆನ್ ಓನ್ಲಿ ವಿ ಕ್ಯಾನ್ ಟೆಲ್ ಟು ದ ವರ್ಲ್ಡ್. ಓಕೆ, ಸೊ ಇಟ್ಸ್ ಈ ಜರ್ನಿ ಏನಿದೆ ಅಲ್ಲ, ಜರ್ನಿನ ನಾವೆಷ್ಟು ಎಂಜಾಯ್ ಮಾಡ್ತೀವಿ ಅಷ್ಟು ಬೆಟರ್ ನಮ್ಗೆ ಡೆಸ್ಟಿನಿ ಇರುತ್ತೆ. ನಮ್ ಜರ್ನಿನ ನಾವ್ ಎಂಜಾಯ್ ಮಾಡಿಲ್ಲ ಅಂದ್ರೆ ಡೆಸ್ಟಿನಿ ಏನು ಇಲ್ಲ. ಹಾಗಾಗಿ ಈ ಪ್ರಾಸೆಸ್ ನ ಎಷ್ಟು ನಾವು ಎಂಜಾಯ್ ಮಾಡ್ತೀವಿ ಅಷ್ಟು ಬೆಟರ್ ರಿಸಲ್ಟ್ ಸಿಗುತ್ತೆ. ಸೊ ನಾನು ಎಂಜಾಯ್ ಮಾಡಿಲ್ಲ ನನ್ ಪ್ರಾಸೆಸ್ ನ ಅಂದ್ರೆ ಪ್ರಾಸೆಸ್ ಅಂದ್ರೆ ಏನು? ಡೆಫಿನೆಟ್ಲಿ ಒಂದು ಡೇ ಶೆಡ್ಯೂಲ್ ಮಾಡ್ಕೋಬೇಕು, ಲೀಡ್ಸ್ ಮೇಲೆ ಫೋಕಸ್ ಮಾಡ್ಬೇಕು, ಪೇರೆಂಟ್ ಸ್ಟೂಡೆಂಟ್ ಕಮ್ಯುನಿಕೇಶನ್ ಅಲ್ಲಿ ಒಂದು ಕನೆಕ್ಟಿವಿಟಿ ಬಿಲ್ಡ್ ಮಾಡ್ಬೇಕು, ಪ್ರಾಪರ್ ಕಮ್ಯುನಿಕೇಶನ್ ನಲ್ಲಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡೋದಾಗಿರ್ಬೋದು, ಗೈಡಿಂಗ್ ಆಗಿರ್ಬೋದು, ಅವರಲ್ಲಿ ಇರ್ತಕ್ಕಂತ ಚಾಲೆಂಜಸ್ ಪ್ರಾಬ್ಲಮ್ಸ್ ಐಡೆಂಟಿಫೈ ಮಾಡಿ ಅವರಿಗೆ ಸೊಲ್ಯೂಷನ್ಸ್ ನ ಕೊಡೋದು. ದೆನ್ ಯು ವಿಲ್ ಸಿ ದ ಮಿರಾಕಲ್ಸ್. ಓಕೆ, ಸೊ ಹಾಗಾಗಿ ಎನಿಹೌ ಎಷ್ಟೋ ಜನಕ್ಕೆ ನಮ್ ಪ್ಲಾಟ್ಫಾರ್ಮ್ ನೀವಿರ್ಬೋದು, ಕೌನ್ಸಿಲಿಂಗ್ ಅನ್ನೋ ಒಂದು ಆಕ್ಟಿವಿಟಿನ ಇನ್ನ ಕಲಿತಾ ಇರ್ಬೋದು, ಬಟ್ ಸ್ಟಿಲ್ ನಾವು ಕೇವಲ PAL ಪ್ರೋಗ್ರಾಮ್ ಮಾತ್ರ ಫೋಕಸ್ ಮಾಡ್ತಾ ಇಲ್ಲ. ನಮ್ಮ ಹತ್ರ ಇನ್ನ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ಆಸ್ ಪರ್ ದ ಮಾರ್ಕೆಟ್ ಡಿಮ್ಯಾಂಡ್ಸ್. ಓಕೆ, ಸೊ ಎನಿಹೌ ವಿ ಆರ್ ಇನ್ ಅ ರೈಟ್ ಪ್ಲೇಸ್ ಅಂಡ್ ರೈಟ್ ಟೈಮ್. ಎನಿಹೌ ಆಲ್ಮೋಸ್ಟ್ schools are completed their examinations now. From I think 1 or 2 days most probably all schools are officially announced their vacational classes. Student parents all are in residence, they are looking for more extra. Even ಎಷ್ಟೋ ಜನ ಇವತ್ತು ಸಮ್ಮರ್ ಕ್ಯಾಂಪ್ಸ್ ಅದು ಇದು ಅಂತ ಫೋಕಸ್ ಮಾಡ್ತಾ ಇರ್ತಾರೆ. ಸೊ ಇವನ್ ದಿಸ್ ಮಾರ್ಕೆಟ್ ಗೋಯಿಂಗ್ ಟು ಬಿ 100% 10x ಅಲ್ಲಿ we are expecting for the positive growth for the next 1 or 2 months, and upcoming June onwards we are expecting
ಇಟ್ಸ್ ಮಲ್ಟಿಪ್ಲೈ 100% ರಿಸಲ್ಟ್ ಓರಿಯೆಂಟೆಡ್ ಇರುತ್ತೆ. ಸೊ ಡೆಫಿನೆಟ್ಲಿ ಅದ್ರ ಜೊತೆಗೆ ನಮ್ದು ಅಡಿಷನಲ್ ಏನ್ ಪ್ರೋಗ್ರಾಮ್ಸ್ ಇದೆ, ಹೆಲ್ತ್ ರಿಲೇಟೆಡ್ ಅಂಡ್ ಲೋನ್ಸ್, ಆಮೇಲೆ ಅದರ್ ಆಕ್ಟಿವಿಟೀಸ್, ಡೆಫಿನೆಟ್ಲಿ ಇಟ್ ಗಿವ್ 100% ರಿಸಲ್ಟ್ ಅಂತ ಹೇಳ್ತಾ, ಸೊ ಜಸ್ಟ್ ಫೋಕಸ್ ಆನ್ ದ process and further more just write down the objections and send me in WhatsApp.